ಆಗತ್ತಿರುವುದು ಏನು ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಿದಾಗ ಮೂರು ಅವಸ್ಥೆಗಳನ್ನು ದಾಟ್ಲಿಕ್ಕೆ ಬರ್ತದೆ. ಈಗ ಮನುಷ್ಯನ ಜನ್ಮದಾಗ ಯಾವ ನಿರಂತರ ಪ್ರಯತ್ನ ಮಾಡ್ತಿರ್ತಾನೆ ಎಡೆಬಿಡದೆ, ಅವನು ಈ ಮೂರು ಅವಸ್ಥೆಗಳನ್ನು ದಾಟಿ ಈ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ. ಮಾನವ ಮಾತ್ರರಿಗೆ, ಬಾಕಿ ಯಾವ ವರ್ಗಕ್ಕೂ ಸಾಧ್ಯ ಇಲ್ಲ. 84 ಲಕ್ಷ ಪ್ರಕಾರದ ಜೀವರಾಶಿಯೊಳಗೆ ಇದು ಒಂದ ಏನು ವರ್ಗಕ್ಕೆ ಇದು ಅವಕಾಶ ಅದ. ಮೂರು ಅವಸ್ಥೆಗಳನ್ನು ದಾಟಿ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದು ಒಂದೇ ವರ್ಗಕ್ಕೆ ಮನುಷ್ಯನ ಜನ್ಮ. ಮಾನವ ಮಾತ್ರ ಮುಕ್ತ ಹೋಗುವಂತ, ಇದರಿಂದ ಬಿಡುಗಡೆ ಆಗಲಿಕ್ಕೆ ಬರ್ತದೆ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಇದನ್ನು ಹಾಳು ಮಾಡ್ಕೋಬೇಡ್ರಿ, ಲಾಭ ಮಾಡ್ಕೋರಿ. ಒಂದು ಮೂರು ಅವಸ್ಥೆಗಳನ್ನು ದಾಟುವ ಪ್ರಯತ್ನವನ್ನು ಮಾಡಿ ನಿರಂತರ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಿಂದ ಇದು ಸಾಧ್ಯದ. ಏನು ನಾವು ಬರೇ ಲೌಕಿಕದ ಬಗ್ಗೆ ಕೇಳೋದು, ಅದ್ರ ಬಗ್ಗೆನ ಬಾಳೆದ ಬಗ್ಗೆನ ಕೇಳೋದು, ಅದ ಚಿಂತೆಯಾಗ ಮುಳುಗಿ ಜೀವನ ಎಲ್ಲ ಹಾಳು ಮಾಡ್ಕೊತೀವಿ. ಎಲ್ಲ ವ್ಯರ್ಥ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜ ನೀನು ಅಂತ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಬಿಟ್ಟು ಇಲ್ಲೇ ಅಜ್ಞಾನದೊಳಗೆ ಬಿದ್ದಂಗೆ ಹೊಳ್ಯಾಡಕತ್ತಿಲ್ಲ ಅಂತ. ಲಾಭ ಮಾಡ್ಕೋ. ಇದು ಮನುಷ್ಯನ ಜನ್ಮ ಹಾಳು ಮಾಡಲು ಬೇಡಿ ಉತ್ಸಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಅದಕ್ಕೆ ಈ ಶ್ರವಣ ಮಾಡೋ ಈ ಅಭ್ಯಾಸದಾಗ ತೊಡಗ ತಾನಿಂದ ತಾನ ಅದ್ರಾಗ ಪ್ರಗತಿ ಆಗಕ್ಕೆ ಶುರು ಆಕೈತಿ. ನನಗೆ ಶ್ರವಣಕ್ಕರ ಕುಂಡ್ರ ಕಲಿ, ತಿಳಿದೇ ಇರಲಿ. ಮೊದಲು ಹಾಜರಿ ಹಾಕ. ಹೌದಿಲ್ಲ? ಇವು ಆದರೂ ಹಾಜರಿಯಾರ ಎಷ್ಟಾಗ್ಯಾವ ನೋಡಂತ ಪಾಸ್ ಮಾಡ್ತಾರೆ ನೀನು. ಹೌದಿಲ್ಲ? ಅದಕ್ಕೆ ಹಾಜರಿ ಮಾಡಿ ಅದ್ರ ಲಾಭ ಐತಿ ನಿನಗಂತ. ಏನು ತಪ್ಪಿಸ್ಬೇಡ ಅಂತ. ಪ್ರಾಣ ಹೋಗ್ತೈತೆ ಅಂದರೂ ಶ್ರವಣ ತಪ್ಪಿಸ್ಕೋಬಾರ್ದು ಅಂತ. ಏನು ಅದು ಬಹಳ ಮಹತ್ವದ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಶ್ರವಣ ಕಾಲಕ್ಕೆ ಅವನ ಹಿಂದಿನ ದುಡುಕಿ ಪ್ರಬಲಿತ್ತಂದ್ರೆ ಅಲ್ಲೇ ಸಮಾಧಿ ಹತ್ಬೋದು. ಕೇಳ್ಕೊಂತ ಅಲ್ಲೇ ಸಮಾಧಿ ಹತ್ಬೋದು. ಏನು ಮೂರು ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗ್ಬೋದು. ಆದರೂ ಎಚ್ಚರಿಕೆ ಒಳಗೆ ಎಲ್ಲರೂ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವೆ. ಸಾಧ್ಯ ಆಗ್ಬೋದು. ಇದು ಎಚ್ಚರಿಕೆ ಒಳಗಿದ್ದಾಗ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರಜ್ಞಾ ಇದ್ದಾಗ ಪ್ರಜ್ಞಾ ಸ್ಥಿತ ಆಗಬೇಕು ಅಂದಾರೆ. ಏನು ಎಚ್ಚರಿಕೆಗೆ ಬಂದ ಮ್ಯಾಗ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು ಪ್ರಯತ್ನ. ಜಾಗೃತ ಈಗ ಎಚ್ಚರಾಗ. ಏನು ಬಾಕಿ ಅವಸ್ಥೆದಾಗ ಬರೋದಿಲ್ಲ. ಎಚ್ಚರಿಕೆಗೆ ಬಂದಾಗ ಇದರ ತಿಳುವಳಿಕೆ ಮಾಡ್ಕೊಂಡು ಪಾರಾಗಕ್ಕೆ ಬರ್ತೈತಿ. ಅದಕ್ಕೆ ಈ ಎಚ್ಚರಿಕೆ ಒಳಗೆ ಇದನ್ನು ಮಾಡ್ಕೋದು ಬಿಟ್ಟು ಉಳ್ಕಿದೆಲ್ಲ ಮಾಡ್ಕೊತ ಬಿದ್ದು ಜೀವನ ಹಾಳು ಮಾಡ್ಕೊತೀನಿ ಅಂತ. ಅದು ಬಹಳ ಮಹತ್ವದದು. ನಿನ್ನ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಎಚ್ಚರಾದ ಕೂಡಲೇ ಇದು ನೆನಪಿಗೆ ಬರ್ಬೇಕು ನಮಗೆ. ಏನು ಎಡೆಬಿಡದೆ ಅದರ ಅಭ್ಯಾಸ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಇದನ್ನು ದಾಟಾಕ್ ಬರ್ತೈತಿ, ಪಾರಾಗಕ್ಕೆ ಬರ್ತೈತಿ. ನಮ್ಗೆ ಮಾಹಿತಿ ಮಾಡ್ಕೊಂಡು ಸಾಧನ ಮಾಡಲಿಲ್ಲ ಅಂದ್ರೆ ಏನು ಮಾಡೋದು? ಹೌದಿಲ್ಲ? ಮಾಹಿತಿ ಅಷ್ಟು ಹೇಳಿಕೊಂತ ಅಡ್ಡಾಡಿದೆ, ನಿನಗೂ ಆಗಲಿಲ್ಲ, ಇನ್ನೊಬ್ಬರಿಗೆ ಬರೀ ಹೇಳೋದಾತಿ. ನಿನಗೆ ಲಾಭ ಯಾವಾಗ ಮಾಡ್ಕೊಳ್ಳೋ? ನಿನಗೆ ಲಾಭ ಮಾಡ್ಕೋಬೇಕಿಲ್ಲ. ಅದನ್ನು ಸಾಧನ ಮಾಡಿದಾಗ ನಿನಗೆ ಲಾಭ. ಬರೀ ಹೇಳಕ್ಕೆ ಕಲ್ತಿ, ಸಾಧನೆ ಇಲ್ಲಲ್ಲೇ. ನಿನಗೇನು ಲಾಭ? ಅದಕ್ಕೆ ಲಾಭ ಮಾಡ್ಕೋರಿ. ಎದರ ದಶೆಯಿಂದ ನೀನು ಶಾನೆತನ? ಸುಖಿ ಆಗುವುದರ ದಶೆಯಿಂದನೋ ದುಃಖಿ ಆಗುವುದರ ದಶೆಯಿಂದನೋ? ಶಾನೆತನ ಎದ್ರ ಸಂಬಂಧ? ಎಂದ ಪಣಿ ಶಾನೆ ಆಗೋದು? ಇದನ್ನು ಸಂಭಸ್ಕೊಂಡು ಆರಾಮಿರೋದು ಎಂದ? ಮೂರು ಅವಸ್ಥೆಗಳ ಕಾಟ ತಪ್ಪಿಸ್ಕೊಂಡ ಅವನು ಶಾನೆ. ಏನು ನಿಜವನ್ನು ತಿಳ್ಕೊಂಡು ಉಳ್ಕೊಂಡು ಅವನು ಶಾನೆ. ಮತ್ತು ಅಜ್ಞಾನದ ಬಿದ್ದ ಕರೆ ಅಂತ ತಿಳ್ಕೊಂಡು ಅಡ್ಡಾಣ ಶಾನೆ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ. ನೀನಲ್ಲದ್ದು ನೀನಂತ ತಿಳ್ಕೊಂಡು ವ್ಯವಹಾರ ಮಾಡಾಕ್ತೀನಿ. ಶಾನ್ಯಾನ ದಡ್ಡು ನೀನು. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದ್ದು ನೀನಂತ ತಿಳ್ಕೊಂಡು ನೀನ ದೇವರದಿ, ಪರಿಶುದ್ಧ ಚೈತನ್ಯ ಸ್ವರೂಪನ ನೀನದಿ. ಅಂಥದ್ದು ನೀ ಹೊಲಸು ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ. ಸೋರುವುದು ನಾರುವುದು ಶರೀರ ನಾನು ಅಂತ. ಯಾರ ಬಿಟ್ಟು ಹೊಲಸು? ಅಪ್ಪ ಅವ್ವ ಬಿಟ್ಟು ಕುಡಿಯೋದು ಹೊಲಸು ಯಾಕ್ರಿ? ಆಣವ ಮಲ ಮಾಯಾಮಲ. ಅಪ್ಪಂದಷ್ಟು ಹೊಲಸು, ಅವೊಂದಷ್ಟು ಹೊಲಸು, ಕಾರ್ಮಿಕ ಮಲ ಎರಡು ಕೂಡಿದ್ದು. ಅದನ್ನು ನಾನು ಅಂತ ತಿಳ್ಕೊಂಡು ಎಲ್ಲ ಶಾನ್ಯ ಏನೋ ದಡ್ಡು ನೀನು ಅಂತ. ಯಾರ ಬಿಟ್ಟು ಹೊಲಸು ನಾನು ಅಂತೀಯಲ್ಲ. ನಾವು ಅದಕ್ಕೆ ನಾನು ಅಂತೀವಿಲ್ಲ ಎಲ್ಲರೂ.
ಇದ ನಾನಪ್ಪ, ನಾನು ಒಂದು ಕೂಲೆ ಬಿಟ್ಟು ಹೊಲಸಿಗೆ ನಾನು ಒಂದು ಶಾನೆ ಅನ್ನೋ ದೊಡ್ಡ ನೀನು ನೀನು ಹೊಲಿಸಿ ಅಂತ ಸಿಟ್ಟು ಬರ್ತೈತಿ ನಿನಗೆ. ಯಾಕ್ರಿ? ನೀನು ಹೊಲಿಸಿ ನೀನು ಹೊಲಸು ಹಿಡ್ಕೊಂಡು ಕುಂತಿಲ್ಲ. ಮಲವೆರಡರ ಬೆಸಿಗೆ ಇದು ಶರೀರ. ನೀನು ಮಲವೆರಡರ ಅತಿ ಶುದ್ಧ ನೀನು. ನಾನು ಮಲವೆರಡರ ಬೆಸುಗಿನಿ ಎನ್ನೊಡನೆ ಸಮರಸುವೆನ್ನು ಬೇಡಲೆ ತನುವೇ ಮುನ್ನಿನಂತೆ ನೀ ನನ್ನೆವೆನಗೆ. ಮೊದಲನೇ ಗೊತ್ತಿಲ್ಲೇ ನೀನ ನಾನು ತಿಳ್ಕೊಂಡೆಲ್ಲೋ. ನೀನ ಬೇರೆ ನಾನ ಬೇರೆ. ಗೊತ್ತಿಲ್ಲದಕ್ಕೆ ನಿನ್ನ ಬೆನ್ನೈತಿ ನಿನ್ನ ಗೆಳತನ ಮಾಡಿ ನಾನು ಕೆಟ್ಟೆ ಅಂತ. ಬ್ಯಾಡಪ್ಪ ನನಗೆ ನಿನಗೆ ಇನ್ನು ಗೆಳತನ ಸಮರಸ ಬ್ಯಾಡ, ಇನ್ನು ಹೊಂದಾಣಿಕೆ ಬ್ಯಾಡ. ಇನ್ನೇ ಬೇರೆ ಏನೇನು ನೀ ಒಂದ ನಮೂನಿ ಇರುದಿಲ್ಲ, ನಾ ಒಂದ ನಮೂನಿ ಇರ್ತೇನೆ. ಏನು ಒಂದ ವಸ್ತು ಒಳಗಷ್ಟೇ ನೀನು, ನಾ ಎಲ್ಲ ವಸ್ತು ಒಳಗಿರ್ತೇನೆ. ಬೇರೆ ಬೇರೆ ರೂಪ ತಾಳ್ತೀನಿ. ಹುಟ್ಟಿದಂದಿನ ಸಾಯುವವರೆಗೂ ಎಷ್ಟು ನಮೂನಿ ಸೋಗ ಹಾಕ್ತಿ, 7 ಥರದ ಸೋಗ ಹಾಕ್ತಿ. ಆದ್ರೆ ನಾ ಒಂದ ನಮೂನಿ ಅದೇನೆ. ಏನು ಅದಕ್ಕೆ ನನಗೆ ನಿನಗೆ ಹೊಂದುದಿಲ್ಲ. ಬ್ಯಾನಿ ತೋಟ ನೀನು ಆರಾಮ, ನಾನು ಒಂದಿಲ್ಲ ಒಂದು ಬ್ಯಾನಿ ಇದಾವೆ ನಿನ್ನಲ್ಲಿ. ನನ್ನಲ್ಲಿ ಇವು ಯಾವಿಲ್ಲ. ನನಗೆ ಯಾವ ಬ್ಯಾನಿನೂ ಇಲ್ಲ. ನಿನ್ನ ನಿನ್ನಲ್ಲಿ ಇದ್ದದ್ದು ನಾನು ಅಂತ ಹಚ್ಕೊಂಡು ಒದ್ದಾಡಿನಲ್ಲೋ ನಾನು. ನಾನು ಅಂತ ತಿಳ್ಕೊಂಡೆ ಅಲ್ಲ. ಏನು ನೀ ಮಣ್ಣು ಪಾಲಕ್ಕಿ, ನಾ ಯಾವಾಗ ರಾಮ. ಹೌದಿಲ್ಲ? ಮುಗಿತೆ ಅಂದ್ರೆ ಹೋಗುದು ಹೋಗಾರೆ. ಅದನ್ನು ನೀ ಇಲ್ದಂಗೆ ಯಾವಾಗ ಅಕ್ಕಿ ಹೇಳು. ನೀ ಯಾವಾಗಲೂ ನಾವು ಕಾಯಂ ರಾಮ. ನಾನು ಇದು ತೋರಿ ಅಡಿಗೆ ಹೋಗ್ತೈತಿ. ಇದಕ್ಕಿದ್ದಂಗೆ ಇರುವುದಿಲ್ಲ. ಇದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ ಶರೀರ. ಅದಕ್ಕೆ ನೀನಾರು ನಾನಾರು ಎಲೆ ಶರೀರವೇ ನಿನಗೆ ನನಗೆ ಮೇಳ ಆಗುವುದಿಲ್ಲ ಅಂತ ಹೇಳಿ ಹಿಂಗೆ ವಿಚಾರ ಮಾಡವ್ರು ಯಾವ ಶಾನೆ ಅಂತ ಸಂಬಂಧ ತಪ್ಪಿಸ್ಕೊಂಡು ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ ದೌಡ್ ಮಾಡ್ಕೋ. ಈಗ ತಿಳ್ಕೋ ಇದನ್ನ, ಯಾವ್ದು ನೀನು ಯಾವ್ದು ನೀನಲ್ಲ ಅಂತ. ಎಚ್ಚರಾದ ಕೂಲ ಇದ ನೆನಪಿಗೆ ಬರ್ಬೇಕು ನೋಡಿ. ಯಾರು ನಾನು, ನನ್ನಲ್ಲಿ ಇದು ಯಾಕೆ ಬಂತಿ, ಈ ಭಾವ ಯಾಕೆ ಬಂತಿ, ದೇಹ ಭಾವ ನನ್ನಲ್ಲಿ ಇಲ್ಲದ್ದು. ಅದಲ್ಲ ನಡ್ಬರ್ಕ ಬಂದೈತಿ, ನಡ್ಬರ್ಕ ಹೋಗ್ತೈತಿ. ಅದು ಮೊದಲು ಇಲ್ಲ, ಕೊನೆಗೂ ಇಲ್ಲ. ಮೊದಲು ನಾನು ಅದೇನೆ, ಕೊನೆಗೂ ನಾನು ಅದೇನೆ, ಮಧ್ಯದಲ್ಲಿಯೂ ನಾನು ಅದೇನೆ. ಮೊದಲು ಯಾವುದೈತಿ, ಕೊನೆಗೂ ಯಾವುದೈತಿ, ಅದು ಮಧ್ಯದಲ್ಲಿಯೂ ಅದ ಐತಿ. ಅದು ಅಂತೂ ವರ್ತಮಾನಿ ತತಃ ಅಂತ. ಇದು ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯದಲ್ಲಿಯೂ ಇಲ್ಲ. ನಿನಗುಂಟೆ ತೋರಿಕೆ. ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮೋಹಿಪದನೇ ನೀನೆಂಬೆ ಅಂತ. ಎಲೆ ಶರೀರವೇ ಕರೆ ಅನ್ನೋರಂಗೆ ತೋರಿಸ್ತೈತಲ್ವ. ಎಷ್ಟು ವಿಚಿತ್ರ. ಯಾಕ್ರಿ? ಸೋಜಿಗದ ವಸ್ತು ಇದು. ಜಗತ್ತಿನೊಳಗೆ ಸೋಜಿಗದ ವಸ್ತು ಅಂದ್ರೆ ಇದ ದೇಹ. ಇದಕ್ಕಿಂತ ಸೋಜಿಗದ ವಸ್ತು ತೋರಿದಂಗೆ ಓದದ್ದು ಅಡಿಗೆ ಹೋಗ್ತದೆ. ಎಷ್ಟೋ ಶರೀರಗಳು ಬರ್ತಾವ, ಹೊಕ್ಕವ, ತೋರ್ತಾವ, ಒಡಗ್ತಾವ. ಆದರೆ ನೀನು ಅವಕ್ಕೂ ಆಗಂತೂ ಕಾಲ ಬಂದು ಹೋಗುವಂತಹ ವಸ್ತು ನೀನಲ್ಲ. ಅದು ಬರೋಕ್ಕಿಂತ ಮೊದಲು ಅದೇ ಇದ್ದಾಗೋದೇ ಅದು ವಾದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನು ಖಾತ್ರಿ ಮಾಡ್ಕೋ. ನಾನ ಬನ್ನಿ, ನಾನ ಹೊಕ್ಕೇನಂತ, ನಾನ ಸಾತ್ನಿ ಅಂತ. ಅಂಗಿ ತೊಟ್ಕೊಂಡು ಕೈ ಬಿಡ್ತಿ. ಯಾಕ್ರಿ? ಅಂಗಿ ನೀನು ಹಂಗೆ. ಇದು ದೇಹ ವಾಸನೆಗೆ ಅನುಗುಣವಾಗಿ ಶರೀರ ಧಾರಣ ಮಾಡ್ತಾನೆ, ಮತ್ತು ಕಳೆದೋಗಿತಾನೆ. ಆದರೆ ಜೀವ ನಾಶ ಆಗೋದಿಲ್ಲ. ಆ ಏನೈತೆ ಆತ್ಮ ಅಮರದ. ಅದು ಅನ್ಯಥಾ ತಿಳುವಳಿಕೆ ಒಳಗೆ ಇದು ಧಾರಣ ಮಾಡ್ಯಾನ. ಇದನ್ನು ಮರ್ತಾಗ ಜೀವಭಾವದೊಳಗೆ ಇದನ್ನು ಗಟ್ಟಿ ಹಿಡ್ಕೊಂಡು ಕರ್ಮಗಳನ್ನು ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ ಜನ್ಮಗಳನ್ನು ಅವ ತಾಳ್ತಾನೆ. ಅನ್ಯ ಭಾವನೆಗಳನ್ನು ಅಳದಾಗ ಈ ಕರ್ಮಗಳ ಆಟನೂ ಬಂದಕೈತಿ, ಕರ್ಮಗಳ ಕಾಟನೂ ಇಲ್ದಂಗೆ ಆಕೈತಿ, ಜನ್ಮ ಅಂತನೂ ತಪ್ಪಿ. ಇದಕ್ಕೆ ಮುಕ್ತಿ ಅಂತಾರ. ಅದಕ್ಕೆ ನೀ ಅದನ್ನು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಎರಡಷ್ಟು ನಮಗೆ ದುಃಖ ಬೇಡಪ್ಪ. ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು ಅಂತ. ಅದನ್ನು ಆ ವಾಸನೆಗಳನ್ನು ನಾಶ ಮಾಡ್ಕೊ. ಭೋಗ ವಾಸನೆಗಳೇ ನಮ್ಮನ್ನು ಹುಟ್ಟಕ್ಕೆ ಹಚ್ತಾವೆ. ಆ ಅವಧಿ ಏನು ಮಠ ಇರ್ತಾವ, ಅದ ಮ್ಯಾಗ ಹೋಗಿಬಿಡ್ತಾವೆ. ಮತ್ತೆ ನಿರಾಶಕ್ಕೆ ತೃಪ್ತಿ ಅನ್ನೋದಿಲ್ಲ. ಇಲ್ಲ ನಿನಗೆ ಎಷ್ಟು ಗಳಿಸಿರ ಏನವು ಯಾವ ಉಳ್ದಾವ ಹೇಳು? ಯಾವ ಜನ್ಮದ ಗಂಟು ಗದರಿ ಉಳ್ದಾವ? ಯಾವ ಜನ್ಮದ ಶರೀರ ಮಕ್ಕಳು ಮರಿ ಉಳ್ದಾವ? ಯಾವ ಜನ್ಮದ ಹೊಲ ಮನಿ ಉಳ್ದಾವ? ನೀನು ಹೇಳು. ಯಾವ ಉಳಿದ್ರೆ? ಎಷ್ಟೋ ಜನ್ಮ ಹಿಂಗೆ ತಿರ್ಕೊತ ಬಂದಿ. ನಿರಂತರ ಇದನ್ನ ಮಾಡ್ಕೊತ ದುಃಖವನ್ನು ಹೊಂದ್ಕೊತ ಬಂದಿದ್ದೆ. ಹುಟ್ಟಿದಂದಿನಿಂದ ಸಾಯುವವರೆಗೆ ಎಷ್ಟು ದುಃಖ ಇವನ್ನೆಲ್ಲ ಅನುಭವಿಸಿದ್ದೀನಿ.
ಸಾಕಾಗಿಲ್ಲ ಇನ್ನಾದರೂ ಇದಕ್ಕೆ ಹೇಸಬಾರದೆ ಮನುಜ. ಅನಂತ ದುಃಖಗಳನ್ನು ಹೊಂದ್ಕೊಂತ ಬಂದೀನಿ. ಏನು ಹಾನಿ ಹಳಿವು ಮುನಿಸು ಚಿಂತೆ ಸಂತಾಪ ಬಂದ ಅಡಿಗಡಿಗೆ ಮುಸುಕುತ್ತ ಅವಣಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗಿನ್ನು ಸವಿಯದ ಆನಂದಬಹುದು. ಯಾವಾಗ ನಿನ್ನ ನಿಜದ ಎಚ್ಚರಿಕೆ ಶಂಭುಲಿಂಗದ ಒಲೆಮೆ ಎಚ್ಚರಮಾಗಿ ನಿನ್ನ ಶಂಭುವನ್ನು ಸುಖರೂಪಾದಂಥ ಇರುವಿನ ಸ್ಥಿತಿ ನೀ ಪಡೆದಾಗ ನಿನಗೆ ಎರಡಟ್ಟು ದುಃಖ ಇಲ್ದಂಗೆ ಆಕೈತಿ. ಅದನ್ನು ಮಾಡ್ಕೋರು. ನಾವು ಆ ಸ್ಥಿತಿ ಹೊಂದಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ ಕಳಕಳಿಯಿಂದ ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರೆ. ಎಚ್ಚರಾಗ ಅವ್ರು ಎಲ್ಲೋ ಹೋಗ್ರು. ಏನು ನೀನು ಹೇಳುವಾಗ ಹಂಗೆ ಹೇಳ್ತೀಪ್ಪ, ನಾವು ಇದನ್ನು ಬಿಡ್ಬೇಕಲ್ಲ. ಯಾಕ್ರಿ ಹಿಡ್ಕೊಂಡು ಕುಂತ್ಬಿಟ್ಟೇವೆ, ಇದನ್ನೆಲ್ಲ ಗಟ್ಟಿಯಾಗಿಬಿಟ್ಟೈತೆ ನಮಗೆ. ಬೇರೆ ಬಿಟ್ಟುಬಿಟ್ಟೈತೆ ಜನ್ಮ ಜನ್ಮಾಂತರಿದ ವಾಸನ. ಎಷ್ಟು ಹೇಳಿರು ಕೇಳಿರು ಎಂದಿನೈತಿ ಅದ ಚಾಳಿನ ಹೋಗು ಐತಿ. ನಮ್ಗೆ ಬದಲಾವಣೆ ಆಗಿಲ್ಲ. ಎಷ್ಟು ಮಂದಿ ಬ್ರಹ್ಮನಿಷ್ಠರಿಂದ ಕೇಳಿರೋದ ನಿಜ ನಿಗಮ ಗುರುಗಳಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯವಾಗುವುದೇ ಅಂತ. ಮತ್ತು ಅದ ಚಾಳಿ ಐತಿ ಅಂದ್ರೆ ಏನೂ ಬದಲಾವಣೆ ಆಗಿಲ್ಲಪ್ಪ. ಎಷ್ಟು ಹೇಳಿರು ಕೇಳಿರು ಮತ್ತು ಹಿಂಗೈತಿ ಮೊದಲನೇ ಹಂಗೈತಿ ಒಂದೇ ಥರ ಪರಿವರ್ತನೆ ಆಗ್ಬೇಕಿಲ್ಲ. ಅಂದ್ರೆ ಹೇಳಿದ್ದು ಕೇಳಿದ್ದಕ್ಕೂ ಲಾಭ ಐತಿ. ಇಲ್ಲ ಅಂದ್ರೆ ಏನೂ ಆಗಿಲ್ಲ, ಹಿಂಗೆ ಐತಪ್ಪ ಇದು ಹಸೇದನ ಅಂತ. ಕಲ್ಲಿನ ಬೇಷ್ ಅಂತಿದ್ರು, ಕಲ್ಲಿನಕ್ಕಿಂತ ಕಡಿ ಅಂತ. ಕಲ್ಲು ಕಟ್ಟದಷ್ಟಾರ ಆಕಾರ ಆಕೈತೆ, ಅದು ಹಚ್ಕೋದಿಲ್ಲ. ಅದು ಕಟ್ಟದ ಅದು ಮತ್ತೆ ಹೊಳ್ಳೆ ಹಚ್ಕೋದಿಲ್ಲ ಬಿಟ್ಟದ್ದನ್ನು. ಇದು ಹೊಳ್ಳೆ ಅದನ್ನು ಬಿಟ್ಟು ಹೊಳ್ಳೆ ಹಚ್ಕೊತೈತಿ, ಅದ್ರಾಗ ಒದ್ದಾಡ್ತೈತಿ. ಕಲ್ಲಿನಕ್ಕಿಂತ ಕಡಿ ಆಗ್ಯಾವ ನಾವು. ನೀ ಕಾಯಂ ಆರಾಮ್ ಇರ್ಬೇಕನ್ನುವಂಗಿದ್ರೆ ವಿಷಯಗಳ ಮ್ಯಾಗಿನ ಮೋಹವನ್ನು ತೆಗೆದು ಹಾಕಿದ. ಅಂದಾಗಿ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳಕ್ ಬರ್ತೈತೆ ನೋಡಿ. ಅದಕ್ಕೆ ಸಮಾಧಿ ಸ್ಥಿತಿ ಅಂತಾರೆ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿತಂದ್ರೆ ಬುದ್ಧಿ ಸಮಸ್ಥಿತಿಯೊಳಗೆ ನಿಲ್ತದೆ. ಎಲ್ಲ ವಿಷಮದವೆಲ್ಲ ತೋರು ಎಡಗ್ತಾವೆ. ಬಾಳೇದು ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರದಾರ ಈ ಜಗತ್ತಿನೊಳಗೆ? ಆದರೂ ಬಡ್ಕೋದೈತಿ, ಅದ್ರಾಗ ಐತೆ ಅಂತ. ವಿವೇಕ ಇಲ್ಲದಕ್ಕೆ, ವಿವೇಕ ಇಲ್ಲದವ್ರಿಗೆ ಇದೇ ಸುಖರೂಪ ಅನಿಸ್ತದೆ, ಇದೇ ಖರೆ ಅಂತ ಅನಿಸ್ತದೆ. ಎಲ್ಲೋ ಒಬ್ಬ ವಿವೇಕವಂತ ಇದೆಲ್ಲ ಅನಿತ್ಯತಿ ದುಃಖ ರೂಪಿ ಐತಿ ಅನ್ನುವಂಥ ವಿಚಾರ ಇದರಲ್ಲಿ ದೋಷವನ್ನು ಕಂಡವ ಎಲ್ಲೋ ಒಬ್ಬವ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವಾಗ ಇದು ಹೊಳಿತೈತೆ ಅಂತ. ಎಲ್ಲರಿಗೂ 10 ರೂಪಾಯಿ ಇದೆ ಅಂತಿದ್ರು. ಎಲ್ಲೋ ಒಬ್ಬವಾಗ ಇದ್ರ ಹಕ್ಕಿಕತಿ ಗೊತ್ತು ಮಾಡ್ಕೊಳ್ಳೋಣ. 3 ವರ್ಷ ತಾವು ಇದ್ದಾಗ ನನಗೆ ಇದ್ರ ಹಕ್ಕಿಕತಿ ಗೊತ್ತೈತೆ ಅಂತ ಶಿವಾನಂದ ಜವ್ರ ಉದ್ಗಾತ. ಅವಾಗನ ಇದ್ರ ಹಕ್ಕಿಕತಿ ಅವಾಗ ಮಾತಾಡಿಲ್ಲ. 9 ವರ್ಷ ತನ ಇದ್ರ ಆಂತರಿಕ ಅಭ್ಯಾಸದಾಗ ಅದಾರ ಅವರು. 9 ವರ್ಷದ ನಂತರ ಸಾಲಿಗೆ ಹಚ್ಚಾರ ಅವ್ರನ್ನ. ಮಾತಾಡಿಲ್ಲ. ಹುಚ್ಚ ಹಿರನಗೌಡ ಅಂತ ಒಳಗೆ ಆಂತರಿಕವಾಗಿದೆ ಅಭ್ಯಾಸ ನಡೀತದೆ. ಮತ್ತೆ ಯಾಕೆ ಬಂತಿದ್ದು ನನ್ನೊಳಗೆ? ಮತ್ತು ನಿಂತು ವಿಚಾರ ನನ್ನಲ್ಲಿ ಇಲ್ಲ ಇದು ಇಲ್ಲಲ್ಲಿ ಐತೆ ಅಂತ ನಾ ಆರೋಪ ಮಾಡ್ಕೊಂಡು ಕೂತೀನಿ. ಭ್ರಾಂತಿ ಇದೆ ನನಗಿದ್ರು ಅಂತ ಮತ್ತೆ ನಗತಿದ್ರಂತವ್ರು, ನನ್ನಲ್ಲಿ ಇಲ್ಲ ಅಂತ. ಅವಾಗ ಆ ತಿಳುವಳಿಕೆ ಐತೆ ಅವ್ರಿಗೆ, ಶಿವಾನಂದ ಅಜ್ಜವ್ರಿಗೆ. ಹಿಂದಿನ ಜನ್ಮದ ದುಡುಕಿ. ನಾವು ಸರಿಯಾಗಿ ಅಭ್ಯಾಸ ಮಾಡಿರ ಆಕೈತಿ ಎಲ್ಲರಿಗೂ. ಅದನ್ನು ಅವ್ರು ಹೆಂಗೆ ಮಾಡ್ಕೊಂಡ್ರು ಅಂದ್ರೆ ಪ್ರಯತ್ನ ಮಾಡ್ಯಾರ. ಅನೇಕ ಜನ್ಮಗಳ ಪ್ರಯತ್ನ, ನಿರಂತರ ಪ್ರಯತ್ನ ಮಾಡಿ ಆ ಸ್ಥಿತಿಯನ್ನು ಹೊಂದಿದ್ರು. ಅದನ್ನು ಹೊಂದಲೇಬೇಕೆನ್ನುವಂಥ ಉತ್ಕಟ ಇಚ್ಛ. ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ಬಿಡುದಿಲ್ಲ ನೀವು ಅಂತಿದ್ರು ಅಜ್ಜವರು. ಸವಿ ಹತ್ತಿದ ಹಾರುವ ಒಳ್ಳೆ ನುಂಗಿದಂತ. ಹಂಗೆ ಇದ್ರದ್ದು ಒಂದು ಸವಿ ಹತ್ತಿ ಅಂದ್ರೆ ಬಿಡುದನೇ ಇಲ್ಲಿ ನೀವು ಒಳ್ಳೆ ನೋಡೋದಿಲ್ಲ. ಈ ಜಗತ್ತಿನ ಇದ್ರ ಕಡೆ ನೀವು ಒಳ್ಳೆ ನೋಡೋದಿಲ್ಲ. ಬೇಕಾದೈತೆ ಅಂದ್ರು ಒಳ್ಳೆ ನೋಡಕ್ಕೆ ಹೋಗೋದಿಲ್ಲ. ನೋಡೇನಲ್ಲ ಅದ್ರ ಹಕ್ಕಿಕತೆ ಅಂತೆ. ಹಂಗೆ ನಮ್ಮಲ್ಲಿ ಇದು ಉಳಿಬೇಕಲ್ಲ ಈ ಸಂಸ್ಕಾರ. ಅದು ನಮ್ಮನ್ನು ಉನ್ನತ ಸ್ಥಿತಿಗೆ ಒಯ್ದು ಅದಕ್ಕೆ ಈ ಸಂಸ್ಕಾರ ಮಾಡ್ಕೋರಿಪ್ಪ. ಮೊದಲರ ಉತ್ತಮ ಸಂಸ್ಕಾರ ಆದ್ರೆ ಉತ್ತಮ ಸ್ಥಿತಿ ಬರ್ತದೆ, ಉತ್ತಮ ಗತಿ ಆಕೈತಿ. ಏನು ಸಂಸ್ಕಾರ ಮಾಡ್ಕೊಂಡೆ ಆದ್ರೆ ಏನು ಗತಿ ಆಕೈತಿ ನೋಡ್ರಿ. ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ. ಯಾರು ನಮ್ಮನ್ನು ಈ ನಮ್ಮ ಗತಿಗೆ ಸ್ಥಿತಿಗತಿಗಳಿಗೆ ಕಾರಣ ಯಾರೂ ಇಲ್ಲ, ನಾವೇ ಕಾರಣ. ಅದಕ್ಕೆ ಒಬ್ಬ ಅದಾನ ದೇವರು ನಮ್ಮನ್ನು ಹಿಂಗೆ ಮಾಡ್ಯಾನ ಅಂತ ನೀ ಏನಾರು ತಿಳ್ಕೊಂಡು ಅದರ ಸುಳ್ಳದು. ಇಲ್ಲ ಅದನ್ನು ಮಾಡ್ಯಾವ ಯಾರೂ ಇಲ್ಲ, ನಿನ್ನ ಹೊರತು ಏನೂ ಇಲ್ಲ. ನೀನೇ ಎಲ್ಲ ಮಾಡ್ಕೋದಿಲ್ಲ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ.
ಸಮಾಧಿ ಹೊಂದಿ ಅನುಭವ ಮಾಡ್ಕೊಂಡು ಒಬ್ಬನ ಸುಖಿ ಅವ ಈ ಜಗತ್ತಿನೊಳಗೆ. ಈ ಎಚ್ಚರಿಕೆಯ ಅವಸ್ಥೆಯ ಬೆಲೆ ಏನು ಅನ್ನೋ ವಿಚಾರ ಮಾಡಿನ, ಏನು ಲಾಭ ಐತಿ ಇದ್ರಾಗ? ಎಷ್ಟೋ ಎಚ್ಚರಿಕೆಗಳನ್ನು ಕಳೆದಿ ಮತ್ತು ದನವ ಕೊಟ್ಟಾವು, ಅವು ಬೇಸರಾಗಿ ನಿಧಿಗೆ ಮರಿ ಹೋಕ್ಕಿ. ಒಂದು ದಿನದ ಸಿಲುಕ್ ತೆಗೆದ್ರೆ ಇಡೀ ಜನ್ಮದ ಗೊತ್ತಾಗ್ಬಿಡ್ತೈತಿ. ಒಂದು ದಿನದ ಕೊನೆಗೆ ಏನು ಉಳಿತೈತಿ, ಹಂಗೆ ಇಡೀ ಜನ್ಮದ ಕೊನೆಗೂ ಅದು ಉಳಿತೈತಿ. ನಾವು ಎತ್ತಾಗ ಹೊಂಟಿರಿ ನೋಡ್ಕೋರಿ. ವಿಶೇಷ ಅಂದ್ರೆ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಕ್ರಮ ದಿನ ಅದನ್ನ ಮಾಡ್ತೀವಿ. ಅವ ನೆನಪು ಅದ ವ್ಯವಸಾಯ, ಬರೀ ದುಡಿದು ತಿನ್ನೋದು, ಮಕ್ಕಳು ಮರಿ ಹಡಿದು, ಬರೀ ಇಂದ್ರಿಯಗಳು ಮಜಾ ಮಾಡೋದು, ಇದ್ರಾಗ ಕಾಲಹರಣ ಮಾಡಿದೆಲ್ಲ. ಆಯುಷ್ಯ ಎಲ್ಲ ಇದ್ರಾಗ ಹೋತಿಲ್ಲ. ಇದು ಹೊಳಿಲಿಲ್ಲ, ಇದೆಲ್ಲ ಅಣಿತೈತಿ, ದುಃಖ ರೂಪಿ ಐತಿ ಅಂತ ನೆನಪಿಗೆ ತಂದು ಕೊಡೋರು ನಿಮ್ಮಪ್ಪ ನಿಮ್ಮವ್ವ ನೆನಪಿಗೆ ತಂದು ಕೊಡ್ತಾರನ ಇದನ್ನ ಮನ್ಯಾಗ ಯಾರ ಅಂಥವ್ರು ಬೀಗರು ಬಿಜ್ಜರು ಅಣ್ಣ ತಮ್ಮರು ಯಾರು ಅದಾರ ನಂಗೆ? ಯಾರು ನೆನಪಿ ಬಾಳೆ ಉಬ್ಬಿನ ಹಚ್ಚವ್ರೆಲ್ಲ. ಅಜ್ಞಾನ ಮುಸುಕಿಬಿಟ್ಟದ, ಎಲ್ಲರೂ ಮೋಹಕ್ಕೆ ಬಿದ್ದುಬಿಟ್ಟೇವಿ. ಮೋಹಜಾಲದಿಂದ ಕಡೆ ಕಾವಕಾರ ಎಲ್ಲಿಯೋ ಒಬ್ರು ಇಂಥವ್ರು ಎಚ್ಚರಗೊಳಿಸಿದಾಗ ಏನೋ ಅದು ಎಲ್ಲ ಸಂಕಟ ಬಿಡ್ಸಾಕ ಬಿಡಿಸ್ಕೊಳ್ಳಿ, ನೆವದಾಗಾರ ಹೋಗ್ಯಾರ ಹೊಳೆದ್ರೆ ಹೊಳಿಬೇಕಿಲ್ಲ ಅಂದ್ರೆ ಇಲ್ಲ. ಈ ಮಾತು ಕಿವಿಗೆ ಬಿದ್ದರೆ ಏನಾರ ಉಳಿಬೇಕಲ್ಲ. ಅದಕ್ಕೆ ಜಡ ಬುದ್ಧಿ ಜಡ ಸಂಘ ಇದೇನು ಮಾಡ್ತೈತಿ ಮತ್ತಟ್ಟು ನಮ್ಮನ್ನೆಲ್ಲ ಇಂಥ ಇದಾಗ ಅಜ್ಞಾನವನ್ನು ಗಟ್ಟಿಗೊಳಿಸ್ತದ. ಅದು ಒಂದು ಅವಸ್ಥೆ ಬೆಲೆ ತೆಗೆದು ನೋಡಿದ್ರೆ ಇಡೀ ಜೀವನದಾಗ ಗೊತ್ತಾಕೈತಿ. ಎಚ್ಚರಿಕೆ ಬೆಲೆ ಏನದು? ಚಿಂತೆ, ವ್ಯಸನ, ದುಃಖ ಆಗೋದಿಲ್ಲ. ವಾಟ್ ಈಸ್ ದ ನಟ್ ರಿಸಲ್ಟ್ ಆಫ್ ಯುವರ್ ವೀಕಿಂಗ್ ಸ್ಟೇಟ್ ಅಂತಾರೆ. ಈ ವ್ಯಾವಹಾರಿಕ ಎಚ್ಚರಿಕೆಯ ಲಾಭ ಏನಪ್ಪ ಅಂತಂದ್ರೆ ಏನು ಬಂತಿದ್ದು? ದುಃಖನ ಆಗೋದಿಲ್ಲ, ಸುಖ ಅಂತೇ ಇಲ್ಲ. ಇಲ್ಲಿ ಆರಾಮದಿರಿ ನಾನು, ಆರಾಮದಿನ ಸುಳ್ಳು. ಇದನ್ನು ಅವಲಂಬಿಸ್ಕೊಂಡ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಅವ ಆರಾಮದಾನ. ಯಾರು ಎಚ್ಚರಿಕೆ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾರ ಅವ್ರು ಆರಾಮದಾನ. ತಾತ್ಪೂರ್ತಿಕ ನಿದ್ಯಾಗಷ್ಟ ಸಂಬಂಧ ತಪ್ಪಿರ್ತೈತಿ, ತಾತ್ಪೂರ್ತಿಕ ಆರಾಮ. ಶಾಶ್ವತ ಸುಖ ಬೇಕಾತಂದ್ರೆ ಪೂರ್ಣ ಇದ್ರ ಸಂಬಂಧ ತಪ್ಪಿಸ್. ಎಂದೆಂದು ಇದು ಮೂರು ಅವಸ್ಥೆಗಳ ಸಂಬಂಧ ಬರಬಾರ್ದು ನಮಗೆ. ಅದಕ್ಕೆ ಮುಕ್ತಿ ಅಂತಾರೆ. ಎಂದೆಂದು ನಮಗೆ ದುಃಖ ಬರಬಾರ್ದು. ನಮಗೆ ಅಜ್ಞಾನವನ್ನು ಕಳ್ಕೋದು. ಕನಸು ಹೆಂಗೆ ಬಿದ್ದರೂ ಗಾಢ ನಿದ್ರೆ ಒಳಗೆ ಉಳಿತೈತನ? ಉಳಿದಿಲ್ಲ. ಹಂಗೆ ಎಚ್ಚರಿಕೆ ಬೇಕಾದಂಗೆ ಬಿದ್ದರೂ ಅದು ನಿದ್ದೆಯಾಗಿ ಉಳಿದಿಲ್ಲ. ಎಚ್ಚರ ಕನಸಿನ ಲಾಭ ಏನು ಅಂದ್ರೆ ನಿನಗೆ ಬೇಕಾದದ್ದು ಏನು ಬೇಡಾದದ್ದು ಅದು ನಮಗೆ ಬೇಕಾದದ್ದು ಎಲ್ಲಿ ಐತಿ ನೋಡ್ಕೋರಿ. ಎಚ್ಚರಿಕೆ ಒಳಗೆ ನಮ್ಗೆ ಬೇಕಾದದ್ದು ಇದ್ರೆ ಅದ್ರ ಬೇಸರ ಆಗಬಾರ್ದಾಗಿತ್ತು ನಮ್ಗೆ. ಬಿಟ್ಟುಕೊಟ್ಟು ನಿದ್ದಿಗೆ ಹೋಗಿ ಹಂಗಾರೆ. ಈ ಶರೀರದಾಗ ಐತೆ ನಿನಗೆ ಬೇಕಾದದ್ದು, ಎಲ್ಲರಿಗೂ ಬೇಕಾ ಆರಾಮ್ ಬೇಕಾಗಿ ಆರಾಮ ಐತೆ ಹಂಗಾರೆ. ಇದು ಬೇಸರ ಆತಂತೀಪ, ಇದು ಮೈ ಬೇಸರ ಆಕೈತಿಲ್ಲ. ಇದು ಬೇಸರ ಆಗಿದ್ರೆ ಸಂಬಂಧ ತಪ್ಪಿಸ್ಕೋತೀನಿ ನಿದ್ಯಾಗ. ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮ ಇದ್ದು ನೋಡು. ಸಂಬಂಧ ಇಲ್ಲ ಅಲ್ಲಿ, ಹೆಣ್ಣು ಇದ್ದೇನು ಗಂಡು ಇದ್ದೇವೆ, ಹೆಣ್ಣು ಶರೀರನೂ ಇಲ್ಲ ಗಂಡು ಶರೀರನೂ ಇಲ್ಲ. ಎಷ್ಟು ಆರಾಮಿತ್ತು ಸಂಬಂಧ ತಪ್ಪಿದಾಗ. ಅಲ್ಲಿ ತಿಳಿಯಲೇ ಸಂಬಂಧ ತಪ್ಪಿಸ್ಕೊಂಡಿದ್ದು, ಈಗ ತಿಳಿದ ಸಂಬಂಧ ತಪ್ಪಿಸ್ಕೊಂಡಿರಕ್ಕರಿ. ಈ ದೇಹದ ಆಧ್ಯಾತ್ಮ ಭಾವ ಇದ್ದಾಗ ನಿನಗೆ ದುಃಖದ, ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮದಿ ನೋಡಿ. ಇದನ್ನು ತಿಳ್ಕೊ ಗಟ್ಟಿಯಾಗಿ. ದೇಹ ನಾನೆಂಬುದನ್ನು ಅಳಿ, ಅದನ್ನು ಬಿಟ್ಟಾಗ ನಾ ಆರಾಮನ ಅದೇನು ಅನ್ನೋದನ್ನು ತಿಳ್ಕೊ. ಅದಕ್ಕೆ ಬಿಡುವ ಅಭ್ಯಾಸ ಮಾಡ, ಅದ ಸಾಧನ ನಾವು ಮಾಡಬೇಕಾಗಿದೆ. ದೇಹನೂ ನಾನಲ್ಲ, ಆನಂತರ ಇವೆಲ್ಲ ಪ್ರಾಣನೂ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಒಂದೊಂದು ಇವೆಲ್ಲ ನನಗೆ ವಿಷಯವಾದ ಕಥದಿಂದ ನನ್ನಿಂದ ಇವು ಅರಿವಿಸ್ಕೊಳ್ತಾವು, ನನಗೆ ಗಣ್ಯವಾಗಿದ್ದಾವೆ. ನಾನು ಯಾವಾಗಲೂ ಇರು ನಾನು, ಆನಂದ ಸ್ವರೂಪ ನಾನು ಅನ್ನುವಂಥ ವಿಚಾರವನ್ನು ಗಟ್ಟಿ ಮಾಡ್ಕೊ. ಇದೇ ಅಭ್ಯಾಸ ಸತತ ಎಡೆಬಿಡದೆ ನಡಿಬೇಕು ನೋಡ್ರಿ. ಅಂದ್ರೆ ಏನಾದ್ರು ಗಟ್ಟಿಗೆ ಅಭ್ಯಾಸ ಮಾಡಿದ ಹೊರತು ನಾನು ಯಾರಿದ್ದೇನೋ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಎದರ ಅಭ್ಯಾಸ? ಇದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದು ಅಭ್ಯಾಸ. ಅನುಭವಗಳ ಮುಖಾಂತರ ಅದನ್ನು ಕೇಳೋದು, ಮನನ ಮಾಡೋದು ನಿಧಿಧ್ಯಾಸ. ಇದೇ ಅಭ್ಯಾಸ ನಡಿಬೇಕು ನಾವು ಸತತ.
ಏನು ಸ್ವರೂಪದ ಅಧ್ಯಯನ ಅಧ್ಯಾಪನ, ಹೇಳೋದು ಕೇಳೋದು, ಇದು ಬಿಡಬಾರ್ದು. ಇದು ಹಂಗೆ ಈ ಚಕಮುಕಿ ಕಲ್ಲು ಕಟ್ಟದಂಗೆ ಹಂಗೆ ಕಟ್ಕೊಂತ ಇರೋದು ನೋಡಿ. ಯಾವಾಗ ಇದು ಕಿಡಿ ಬಿದ್ದು ಹತ್ತತಿ ಜ್ಞಾನೋದಯ ಆಕೈತಿ ಹೇಳಾಕ್ಬೋದು. ಪ್ರಯತ್ನ ಮಾಡಿರಾಕೈತಿ, ಪ್ರಯತ್ನ ಮಾಡಲಿಲ್ಲ ಅಂದರೆ ತಾನಾಗೆ ಎಂದೂ ಆಗೋದಿಲ್ಲ. ಏನು ಮೈಯಾಗ ಆರಾಮ್ ಇರುವಂಗೆ ಮಾಡಕ್ಕೆ ಬರ್ತೈತೇನ್ರಿ? ಯಾವ್ದಾರ ಡಾಕ್ಟರ್ಗೆ ಬರ್ತೈತೇನು ಮಾಡಕ್ಕೆ? ಮೈಯಾಗ ಆರಾಮಿಲ್ಲ ನೋಡ್ರಿ ಡಾಕ್ಟರ್ ಅಂತ. ಹೌದಪ್ಪ, ಮೈಯಾಗ ಆರಾಮಿಲ್ಲ, ಇಲ್ಲಿ ಬರೋಬ್ಬರಿ ಐತಿ. ಮೈ ಎಲ್ಲಿ ಐತಿ ಅಲ್ಲಿ ಆರಾಮಿಲ್ಲ, ಮೈ ಸಂಬಂಧ ಇಲ್ಲ ಎಲ್ಲಿಲ್ಲ ಅಲ್ಲಿ ಆರಾಮೈತಿ. ಆರಾಮ್ ಬೇಕಾಗಿತ್ತಂದ್ರೆ ಈ ಮೈ ಭಾವ ಬಿಡದನು, ದೇಹ ನಾನು ಎಂಬುದನ್ನು ಬಿಡದನು. ಇದ್ರ ನೆನಪಿತ್ತಂದ್ರೆ ಆರಾಮ್ ಕೆಡಿಸ್ಕೋತಿ. ನಾವು ಇದು ಶರೀರ ನೆನಪು ಮಾಡ್ಕೊತ ಕೂತಿ ಇದ್ರಾಗ ಏನೈತಿ ನೋಡ್ಕೋ. ಹೌದಿಲ್ಲ? ಎಷ್ಟು ಅಜ್ಞಾನ ಮುಳುಗಿಬಿಟ್ಟೈತೆ ನಮ್ಗೆ, ಇದಕ್ಕೆ ಮೋಹಕ್ಕೆ ಬಿದ್ದುಬಿಟ್ಟು. ಇದನ್ನು ಹಿಡ್ಕೊಂಡು ಇದ್ರ ಮ್ಯಾಗಿನ ಮೋಹ ಹಿಡ್ಕೊಂಡು ಎಂದು ಸುಖ ಹೊಂದವ ನೀನು ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯ್ದ ಮೋಹವನು ಮಾಣಿ ಮನುಜ ಅಂತ. ಹೆಂಗೋ ಕೆಟ್ಟು ಹೋಗ್ತಿದ್ದ, ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಕೆಟ್ಟು ಹೋಗೋ ಮೂಳಿದು. ಈಗ ಎಚ್ಚರಾಗಿ ಕೆಡಲಾರ್ದಂಥ ವಸ್ತುನ ನೀನದಿ. ಏನಿದ್ದೆ ಅದನ್ನು ಬಿಟ್ಟು ನೀ ಅಮರ ಸ್ವರೂಪನ ಅದಿ. ಯಾವಾಗಲೂ ಇದ್ದ ವಸ್ತುನ, ಕೆಡಲಾರ್ದಂಥ ವಸ್ತುನ ನೀನದಿ. ಇದನ್ನು ಆರೋಪ ಮಾಡ್ಕೊಂಡು ಕೂತಿ ಇದು ನಾನು ನಂದು ಅಂತ ಕೆಟ್ಟು ಹೋಗೋದು. ನನಗೆ ಮುದುಕಾದ್ನಿ, ನಾನಾ ಸಾಯ್ತೀನೋ ಯಪ್ಪ ಅಂತ ನಂಗೆ ಎಷ್ಟೊಂದು ತಾದಾತ್ಮ್ಯ ಭಾವ ಆಗಿ ನಾನು ಅನ್ನೋ ಭಾವ ಗಟ್ಟಿಯಾಗಿದೆ. ಹಂಗೆ ಆತ್ಮನ ನಾನು ಅನ್ನೋ ಭಾವ ಗಟ್ಟಿ ಆಗುವಂಗೆ ಅಭ್ಯಾಸ ನಾವು ಮಾಡ್ಬೇಕು. ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ. ಅದಿಲ್ಲೂನೇ ನನಗೆ ಇರಾಕ್ ಬರ್ತೈತೆ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಈ ಲಾಭವನ್ನು ಮಾಡ್ಕೊ. ಧ್ಯಾನ ಕೂತಾಗಿದೆ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕು. ಇದೆಲ್ಲೇ ಇರಾಕ್ ಬರ್ತೈತೆಯೋ ಇಲ್ಲೋ ನಮ್ಗೆ. ಎದಕ್ಕೆ ಬೇಕಾಗೈತಿ? ಇದು ನಮ್ಗೆ ಸಂಕಟ ಹೊಂದಕ್ಕೆ ಬೇಕಾಗೈತಿ, ಸುಖ ಹೊಂದಕ್ಕೆ ಬೇಕಾಗಿಲ್ಲ ಶರೀರ. ತಿಳ್ಕೋ. ಈಗ ಯಾಕೆ ಇದನ್ನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದರೆ ಕಲು ಧರ್ಮ ಅಂದ್ರೆ ನಿನ್ನ ಸಚ್ಚಿದಾನಂದ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಮಾತ್ರ ಇದು ಸಾಧನ. ಬರೇ ವಿಷಯದ ಸಂಪರ್ಕ ಭೋಗ ಮಾಡಕ್ಕೆ ಅಂತ ಇಟ್ಕೊಂಡು ಕುಂತಿದ್ದೆ ಎಲ್ಲ. ಇದಿದ್ರೆ ನಾವು ಏನು ಅಜ್ಞಾನದೊಳಗೆ ಬೀಳ್ತೀನಿ ಮತ್ತೆ. ಅದಕ್ಕೆ ದೌಡ್ ಮಾಡ್ಕೋಬೇಕು ನೋಡಿ ಕೆಲಸ. ಯಾವ ವಿಶ್ವವಿದ್ಯಾಲಯ ನಾವು ಇದನ್ನು ವಿವರಣೆ ಮಾಡ್ತಾನೋ ಮಾಡೋಣ. ಮೈಯಾಗ ಆರಾಮ್ ಇರಾಕ್ ಬರ್ದಂಗೆ ಮಾಡಿ ಯಾರಿಗೆ ಯಾವ್ದಾರ ಡಾಕ್ಟರ್ ಬರ್ತತಾನೆ? ವಿಶ್ವವಿದ್ಯಾಲಯ ಆದವ್ರು ಗಜಮ್ ನಿಲ್ಲನ್ರಿ ಅವ್ರು. ನೀ ಏನು ಯೋಜನೆ ಮಾಡೋದೆಲ್ಲ ಮಣ್ಣು ಮಸಿ ಯೋಜನೆನ. ಎಚ್ಚರಿಕೆ ಒಳಗೆ ಹಚ್ತಾ ಇರೋದಿಲ್ಲ. ಎಚ್ಚರಿಕೆ ಅವಸ್ಥೆ ಇದು ಗೈರು ಉಪಯೋಗ ಎನ್ನುವುದು ಯಾವಾಗಲೂ ನೆನಪಿಡ್ಬೇಕು ನೋಡಿ. ಎಲ್ಲ ಮಹಾತ್ಮರ ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗ ಉಳಿದ್ರು ಅವರು. ಎಲ್ಲ ಜ್ಞಾನಿಗಳ ಸ್ಥಿತಿ ಒಂದೇ ಇರ್ತದೆ. ಹಿಂದಿನವರಾಗಲಿ ಈಗಿನವರಾಗಲಿ ಮುಂದಿನವರು ಯಾವಾಗ ಆ ಸ್ಥಿತಿ ಹೊಂತಾರೆ ಅವ್ರು ಏಕತ್ವ ಒಂದೇ ಇರ್ತದೆ. ಅವ್ರು ಪ್ರಾರಬ್ಧ ವೈಚಿತ್ರ್ಯದಿಂದ ಭಿನ್ನ ಕಾಣಿಸ್ತಾರೆ. ಅಕ್ಕಮಹಾದೇವಿ, ದತ್ತಾತ್ರೇಯ ಇಬ್ಬರದು ಸ್ಥಿತಿ ಒಂದೇ ಇತ್ತು. ಯಾವಾಗಲೂ ಉನ್ಮನಿ ಅವಸ್ಥೆ ಒಳಗಿತ್ತು, ಸಮಾಧಿ ಒಳಗೆ ಇರ್ತಿದ್ರು. 3 ಅವಸ್ಥೆಗಳನ್ನು ಸಂಬಂಧ ತಪ್ಪಿಸ್ಕೊಂಡು ಸಮಾಜ ಸ್ಥಿತಿ ಒಳಗೆ ಇರ್ತಿದ್ರು. ಶರೀರ ಖಬರ್ ಇರ್ತಿದ್ರು. ಊಟ ವಿಚಾರ ಏನು ನಡೀತಿದ್ದಿಲ್ಲ. ಶರೀರ ಭಾವ ಬಂದ ಕೂಡಲೇ ಇದ್ರ ಹಸಿವೆ ತ್ರಸಗಳ ಭಾವ, ಮೈಥುನ ಭಾವ. ಶರೀರ ಭಾವ ಇರಲಿಲ್ಲ ಅಂದರೆ ಹೆಚ್ಚಾಗಿ ಇಲ್ಲೇ ಹಸಿವೆ ನೀರಡಿಕೆ ಐತನ ನಿನಗಲ್ಲಿ. ಆಕರ್ಷಣೆ ಆಕೈತೇನೆ, ಹೆಣ್ಣು ಗಂಡಿನ ಆಕರ್ಷಣೆ ಎಲ್ಲಿ ಆಕೈತಿ? ದೇಹ ಭಾವ ಬಂದ ಕೂಡಲೇ ಈ ಭಾವ ಪ್ರವೇಶ ಮನಸ್ಸಿನಾಗ ಹೊಕ್ತಂದ್ರೆ ಇವೆಲ್ಲ ಚಲೋ. ಅದು ಮನಸ್ಸಿನಾಗಿ ಭಾವನೆಯನ್ನು ತೆಗೆದು ಹಾಕಿದಂದ್ರೆ ದೇಹ ಭಾವ, ಅವಾಗ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತದೆ. ದೇಹ ಭಾವ ನಳಿ ದುಃಖದ ಕೇಡು ಅಂತ. ದೇಹ ಬಂದಾಗ ಹೋದಿಲ್ಲ ಇದು. ತಿನ್ನಬೇಕು, ಉಣ್ಬೇಕು, ಮುಸಿ ನೋಡ್ಬೇಕು, ಮುಟ್ಟಬೇಕು, ತಿನ್ಬೇಕು, ನೋಡ್ಬೇಕು ಅನ್ನೋದು ಯಾಕ್ರಿ? ಇಂದ್ರಿಯಗಳ ಮಜಾ ಮಾಡ್ಬೇಕು ಅನ್ನೋ ದೇಹ ಭಾವ ಬಂದಾಗ. ದೇಹ ಭಾವ ಇರಲಿಲ್ಲ ಅಂದ್ರೆ ಇವಾಗ ಎಲ್ಲೈತಿ? ಅದು ಅವಶ್ಯಕತೆ ಇಲ್ಲ. ಎಲ್ಲ ಅನರ್ಥಕ್ಕೂ ಮೂಲ ಕಾರಣ ದೇಹ ಭಾವ. ಅದಕ್ಕೆ ಅದನ್ನು ಹೆಂಗೆ ಉರ್ಲಾಕೊಂಡು ಸಾಯೋದಲ್ಲ. ಮತ್ತು ದೇಹ ಭಾವ ಬಿಡುವುದು ಅಂದರೆ ತಿಳುವಳಿಕೆಯಿಂದ ಇದರ ಸಂಬಂಧ ತಪ್ಪಿಸ್ಬೇಕು. ಇದು ನಾನಲ್ಲ ಅಂತ ತಿಳಿದು ವಿಚಾರದಿಂದ.
ಮಕ್ಕಳು ಮರಿ ಸುಖಿಯಾಗೋದನ್ನು ಕಳಿಸ್ಬೇಕು, ನೀವು ದುಃಖಿಯಾಗೋದು ಕಳಿಸ್ಬೇಕು. ಏನು ಕಳ್ಸಾಕತ್ತೀರಿ ನೋಡ್ಕೊರಿ ಮುಂದೆ ಹಿರಿಯರು ಅನ್ನೋರು. ಮಕ್ಕಳು ಮರಿಗೆ ಭೂಮಿ ಸೀಮಿ ಗಳಿಸಿಡುವುದು ಅಂದ್ರೆ ಮಹಾ ಅಪರಾಧ. ಏನು ಮತ್ತು ಅದ ಗಟ್ಟಿ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ಆರಾಮಿಗೆ ಅದು ಜಡ್ಡು ಬಂದತ್ತನ ಶರೀರಕ್ಕೆ ಬರ್ತೈತಿ ಜಡ್ಡು. ಶರೀರ ನಾನು ಭಾವ ಹೋತಂದ್ರೆ ಜಡ್ಡು ಯಾರಿಗಿರ್ತೈತಿ? ಶರೀರ ನಾನು ಭಾವ ಇದ್ದವ್ರಿಗೆ ಇರ್ತೈತಿ. ಅದು ನನಗೆ ಆಯ್ತು ಇದಂತ ದೇಹ ಭಾವನಳಿ ನಾನವರೆಂಬುದನ್ನು ತಿಳಿದು ಉಡಿ. ಪ್ರತಿಯೊಬ್ಬ ಮಾನವನು ಮಾಡುವಂಥ ಕೆಲಸ ಇದು. ಏನು ಹುಡುಕಿದೇನು ಕೆಲಸಗೆ ನಾವು ಬಾಕಿದೆಲ್ಲ ಉಪಯೋಗ ಇಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ಕೆ ಒಲಿವು ನಾವು. ಬರೇ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಓಡಾಡ್ತೀವಿ. ಇದ ಕರೆ ಅಂತ ತಿಳ್ಕೊಂಡು ಇದು ಸುಳ್ಳು ಐತೆ ಅನ್ನೋದು ಹೊಳಿದು ಅಷ್ಟು ಜನ್ಮದ ಪುಣ್ಯನೋ ನಿನಗೆ. ಮಲಗಿದವ್ರು ಯಾರು, ಎದ್ದವ್ರು ಯಾರು, ನೀ ಯಾರು ನೋಡ್ಕೊ. ಮಲಗಿದವನು ಬುದ್ಧಾಪನ, ಎದ್ದವನು ಬುದ್ಧಾಪನ. ಚೈತನ್ಯ ಏನು ಅದು ಮಲಗುವುದಿಲ್ಲ, ಹೇಳುವುದಿಲ್ಲ. ಎಲ್ಲದಕ್ಕೂ ಸಾಕ್ಷಿಯಾಗಿ ಐತೆ ಅದನ್ನು. ಏನು ದುಡ್ಡಿದ್ದವರೆಲ್ಲ ಹೋಗ್ಕೋತಾರೋ ಏನು ಸಮಾಧಾನದಿಂದ ಅದಾರು? ಸಮಾಧಾನ ಶಾಂತಿ ಹೊಂದಲಿಕ್ಕೆ ಭಾಳಷ್ಟು ದುಡ್ಡು ಬೇಕಾಕತ್ತೇನೆ. ಜಗತ್ತಿನ ಸಾಮಾನು ಬೇಕಾಕವನ ಆರಾಮಿರಕ್ಕೆ ಬೇಕಾಗಿಲ್ಲ. ಅದನ್ನು ಅವಲಂಬಿಸ್ಕೊಂಡು ಅದಿಲ್ಲ ಆನಂದ. ಬಾಹ್ಯ ಯಾವ ದುಡ್ಡು ದುಗ್ಗಣ್ಣೆ ಅವಲಂಬಿಸ್ಕೊಂಡು ಸಾಮಾನುಗಳನ್ನು ಅವಲಂಬಿಸ್ಕೊಂಡು ಅದಿಲ್ಲ ಆನಂದ. ಇಲ್ಲೂ ನಮ್ಗೆ ಆರಾಮಿರಾಗ್ತದೆ. ಇದ್ದು ತೋರ್ಸ್ಯಾರ ಅನುಭವಿಗಳು, ಆ ಪ್ರಕಾರ ಇರಾಕ್ ಕಲಿ. ನಿದ್ದೆ ಮಾಡಕ್ಕೆ ಯಾವ್ದಾರ ಪುಸ್ತಕ ಓದೋದು ಬೇಕಾಗತ್ತೇನ್ರಿ? ಪುಸ್ತಕ ಓದೇ ನಿದ್ದೆ ಮಾಡ್ತೇನೆ. ಸಾಲಿ ಕಲ್ತು ಶಾನೆ ಆಗೇನೆ ಅಂತ ಅನ್ನೋದು ಎಲ್ಲ ಭ್ರಾಂತನ ವಿಷಯ ಅದು. ಏನು ಹೊರಗಿನ ಆಡಂಬರ ಪೂಜೆ ಮಾಡೋದ್ರಿಂದ ಲಾಭ ಏನೈತೆ? ನಿದ್ದೆ ಸುಧಾ ಹತ್ತೋದಿಲ್ಲ ನಿನಗೆ. ಆಡಂಬರ ಗುಡಿ ಗುಂಡಾರ ಪೂಜೆ ಮಾಡ್ಕೊತ ಕೂತ್ರೆ ಇಚ್ಛಾ ಮಾಡಿದ್ರೆ ನಿದ್ದೆ ಹತ್ತದ ನಿನಗೆ? ಅದ್ರ ಅಭ್ಯಾಸ ಮಾಡಿದ್ರೆ ಇದು ಸುಧಾ ಹತ್ತೋದಿಲ್ಲ. ಅದು ಬರೀ ಅದನ್ನೇ ಮಾಡ್ಕೊತ ತೊಳಿದು ಯಾಕ್ರಿ ಆ ದೇವ್ರ ಪೂಜೆ ಮಾಡಿದ್ದೇವೆ ಅಂತ ಅದಕ್ಕೆ ಅಭಿಷೇಕ ಮಾಡೋದು ಏನಕ್ಕೇನಾರ ಮಾಡ್ಕೊತ ಕುಂತ್ರಿ ಎದಕ್ಕೆ ಬರ್ತದೆ? ಚೈತನ್ಯ ಇಲ್ದಲ್ಲಿ ನಡ್ಕೊಂಡ್ರೆ ಎದಕ್ಕೆ ಬರ್ತದೆ? ಅದು ಮಾಡಬಾರ್ದು. ಜಡ ವಸ್ತುಗಳಿಗೆ ಪೂಜೆ ಮಾಡಬಾರ್ದು ಅಂದ್ರೆ ಜಡವಾದದ್ದನ್ನು ಅದನ್ನು ಪೂಜೆ ಮಾಡಬಾರ್ದು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ ಅವಾಗ ಹೇಳಿದ್ರು ಕೂಡ ಅದ್ರ ಕಡೆ ಯಾವ ಲಕ್ಷ. ಅದಕ್ಕೆ ವಿರೋಧ ಮಾಡ್ತಾನೆ ಒಬ್ಬ. ಯಾಕ್ರಿ ಅದನ್ನು ಮಾಡ್ಕೊತ ಬಂದ್ಬಿಟ್ಟ. ಅದಾಗ ದೇವ್ರ ಸುಪ್ತಾವಸ್ಥೆ ಐತಿ. ಎಲ್ಲ ಇದರಲ್ಲಿ ಐತಿ, ಒಂದು ಅಣುವಿನಲ್ಲಿ ಐತಿ, ಅಲ್ಲಿ ಐತಿ. ಅದು ಸುಪ್ತಾವಸ್ಥೆ ಒಳಗೈತಿ, ಜಾಗೃತ ಆಗಿಲ್ಲ. ಮನುಷ್ಯರಲ್ಲಿ ಅದು ಜಾಗೃತ ಆಗಿದೆ. ಸಸ್ಯಗಳಲ್ಲಿ ಉಸಿರಾಟ, ಪ್ರಾಣಿಗಳಲ್ಲಿ ಸಂಚಾರ ಐತಿ. ಅಲ್ಲಿ ಅವಕ್ಕೂ ಐತಿ, ಸಾಮಾನ್ಯ ಜ್ಞಾನ ಐತಿ. ಆದರೆ ಈ ವಿಶೇಷ ಜ್ಞಾನ ಹೋಗಿಲ್ಲ. ನಾ ಯಾರಿದ್ದೇನೆ, ನಿಜವಾದ ನಾನು ಯಾರಿದ್ದೇನೋ ತಿಳುವಳಿಕೆ ಹೋಗಿಲ್ಲ. ಏನು ನಿಜವಾದ ಸಾಧಕ ಇದ್ದಾನೆ ಜನಸಮೂಹದಿಂದ ದೂರ ಇರ್ತಾನೆ. ಯಾಕೆ? ಜಡ ಸಮೂಹ ಅವಾಗ ವಿಘ್ನ ಆಕೈತಿ. ಅಭ್ಯಾಸ ಪೂರ್ಣ ಸ್ಥಿತಿಯನ್ನು ಹೊಂದಿದ್ದು ಒಂದು ಮಠ ಅದು ವಿಘ್ನ ಆಕೈತಿ. ಅದಕ್ಕೆ ಅಷ್ಟು ಜಗ ಬಿಡಬೇಕಾಕೈತಿ.
ಇದೆಲ್ಲ ಮನುಷ್ಯ ಜಗತ್ತನ್ನು ಯಾರು ಮಾಡ್ಯಾರ ಅಂದರೆ ನಿನ್ನ ಮನಸ್ಸೇ ಆಗೋದಿಲ್ಲ, ಮನುಷ್ಯನ ಕಲ್ಪನಾ ಇದೆ. ಆ ದೇವ್ರನ್ನ ಮಾಡೋದು ನಿನ್ನ ಮನಸ್ಸೇ ಆಗೋದಿಲ್ಲ. ದೇವರೊಬ್ಬ ಮಾಡ್ತಾನಂತ ಅಂತೀಯಲ್ಲ, ಅದು ಬಂದು ಹೇಳಿತ್ತು ನಿನಗೆ, ನಾನಾ ಮಾಡೀನಿ ಇದನ್ನು ಜಗತ್ತಂತ. ಎಷ್ಟು ಬೆದರಿರಲ್ರಿ, ದೇವರೊಬ್ಬ ಅದನ್ನು ಮಾಡ್ಯಾನ, ನೀನ ಮಾಡಲಿ. ಅದಕ್ಕೆ ದೇವ್ರಿಗಿನೂ ಅಸ್ತಿತ್ವ ಕೊಟ್ಟವು ನೀನು ಅದಾನ ಅಂತೇಳಿ ಅನ್ನೋರು ನೀನು ಹೋದಿಲ್ಲ. ನೀ ಅದಿಯಲ್ಲೋ ನೋಡ್ಕೋ, ನೀ ಹೆಂಗದಿ ನೋಡ್ಕೊ ಹಂಗಾರೆ. ನೀ ಹೆಂಗದಿ ನೋಡ್ಕೊ, ನೀ ಹೆಂಗದಿ ಅನ್ನೋದು ಗೊತ್ತಾಗ್ತಂದ್ರೆ ಇನ್ನುಳಿದವ್ರು ಹೆಂಗದ ಅನ್ನೋದು ಗೊತ್ತಾಗೈತಿ. ನಿಂದ ನಿನಗೆ ಗೊತ್ತಿಲ್ಲ, ನೀನು ಅಜ್ಞಾನದೊಳಗೆ ಬಿದ್ದು ಒಳ್ಳೆಯಾಗತ್ತಿ, ಇನ್ನೊಬ್ಬರು ಅಜ್ಞಾನವನ್ನು ಏನು ಕಳಿತೀನಿ. ತನ್ನ ಮೊದಲರಿವುದು ನಾನು ಯಾರಿದ್ದೇನೆ ಅನ್ನೋ ತಿಳುವಳಿಕೆ ಒಳಗೆ ಯಾವ ಗಟ್ಟಿಯಾಗಿ ಉಳ್ಕೊಂಡಿರ್ತಾನೆ ಅವಾಗ ಯಾವ ಭಯಭೀತಿನೂ ಇರೋದು. ನಿರಂತರ ಅಭ್ಯಾಸ ಬೇಕಿದೆ. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ನಮ್ಮ ನಿಜದ ಭಾವದೊಳಗೆ ಉಳ್ಕೊಳಿಕ್ಕೆ ಬರ್ತೈತಿ. ಅದನ್ನು ಬಿಟ್ಟಿದ್ದಕ್ಕೆ ನಮಗಿದು ಗಟ್ಟಿಯಾಗೈತಿ. ಅನ್ಯತಾ ತಿಳುವಳಿಕೆ, ಈ ದೇಹ ಭಾವ ಇದೆಲ್ಲ ಗಟ್ಟಿಯಾಗಿ ಕುಣ್ಕೊತೈತಿ. ಅದರ ಅಭ್ಯಾಸ ಇಲ್ಲದಕ್ಕೆ, ಅದಕ್ಕೆ ಅಭ್ಯಾಸ ಮಾಡಬೇಕಾಗೈತಿ. ಉತ್ಕಟ ಇಚ್ಛಾ ಬೇಕಿದಕ್ಕೆ. ಏನು ಹುಟ್ಟುದು ಹೊಂದುದು ಯಾವಾಗ ಬೇಸರ ಆಕೈತಿ ಅವಾಗ ಇದು ತೀದೈತಿ ನೋಡ್ರಿ. ನಿನ್ನ ಮನಸ್ಸು ಅಡಗಿದಾಗ ಏನೈತಿ ಹೇಳ್ರಿ, ಎಲ್ಲ ಅಡಗ್ತೈತಿ. ಜಗತ್ತು ಇಲ್ಲ, ದೇವರಿಲ್ಲ, ಜೀವ ಈಶ ಜಗತ್ತು ಅನ್ನೋ ಭಾವ ಇಲ್ಲ. ಎಲ್ಲವೂ ನಿನ್ನ ಮನುಷ್ಯನ ಕಲ್ಪನಾದಾಗ ತೋರ್. ಎಲ್ಲವೂ ಭ್ರಮೇಣಾಹಂ ಭ್ರಮೇಣ ತ್ವಂ ಭ್ರಮೇಣ ಉಪಾಸಕ ಜನಃ. ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲಮಿದಂ ಜಗತ್. ಎಲ್ಲವೂ ಭ್ರಾಂತಿ. ನೀನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇದು ಭ್ರಾಂತಿ ಹೋಗೈತೆ ಎಲ್ಲ. ಎಲ್ಲಿ ವಿಷಯ ಸಂಗ್ರಹ ವೃತ್ತಿ ಇರ್ತೈತಿ ಅಲ್ಲಿ ಹತ್ತುದಿಲ್ಲ. ಇದು ವಿಷಯ ಸಂಗ್ರಹ ಇದ್ದಲ್ಲಿ ಅದು ಏನು ಹತ್ತದ ಅಂದ್ರೆ ಜಗಳ ಹತ್ತದ. ಬಡದಾಟನ ರೀ ಅದು. ಯಾಕ್ರಿ? ವಿಷಯ ಸಂಗ್ರಹ ಇದ್ದಲ್ಲಿ ಏನು ಹತ್ತತಿ ಅಂದ್ರೆ ಜಗಳನ ಹತ್ತತಿ. ಅದೇ ಇರಲಿಲ್ಲ ಅಂದ್ರೆ ಜಗಳ ಆಡೋದು ಎಲ್ಲಿ ಬರ್ತೈತಿ, ಪ್ರಸಂಗನ ಬರೋದಿಲ್ಲ. ನೋಡ್ರಿ, ಮಠಮಾನ್ಯಗಳಲ್ಲಿ ಬಡದಾಟ ವಿಷಯ ಸಂಗ್ರಹ ಕೂಡಿದೆ ಅಂತ. ವಿಶೇಷ ಸಂಗ್ರಹಾಚಾರ್ಯ ಇರಲಿಲ್ಲ ಅಂದರೆ ಅಲ್ಲಿ ಯಾರು ಕೂಡ ಬೈರತ್ವ, ಯಾರು ಕೂಡ ಬಡದಾಡ್ತಾರೆ. ದೇವ್ರಂದ್ರೆ ಎದಕ್ಕಂತೀರಿ ನೀವು? ನೀ ದೇವ್ರಂದ್ರೆ ಹೆಂಗದಾನು ಇದ್ದದ್ದು ನೋಡೇನು ಹಿಂಗದಾನಂತ? ನೋಡಿರ್ಲಿ ಅದನ್ನ ಯಾಕೆ ಇಟ್ಕೊಂಡು ಕೂತಿ? ಇನ್ನೊಬ್ಬರು ಮಾಡ್ಯಾನಂತ ಒಟ್ಟು ಯಾರು ಏನು ಮಾಡ್ತಾರೆ ಅದನ್ನ ನೋಡ್ಕೊತ ಕೂತು, ಒಬ್ಬರು ಮಾಡಿದ್ದು ನೀನು ಮಾಡ್ಕೊತ ಕೂತು. ನೀನು ನೋಡೇನ ದೇವ್ರಂದ್ರೆ ಹಿಂಗ ಅದಾನು ಹಿಂಗ ಐತಿ ಅಂತ ಗುರ್ತಾ ಇಟ್ಕೊಂಡು ಕುಂತಿಯಲ್ಲ ಅದನ್ನ. ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಅರಿವು ಅನುಭವ ಗೋಚರ ಅದು. ಅದರಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಅದನ್ನು ಹೋಲಿಕೆ ಕೊಡಾಕ, ಉಪಮೆ ಕೊಡಾಕ ಯಾಕ್ರಿ? ಅಂತ ಹಿಂಗ ಐತಿಪಾ ದೇವ್ರಂತ ಇಡಾಕ ನೋಡೇನು ಅದನ್ನ? ಜಡ ವಸ್ತುಗಳನ್ನ ಇಟ್ಕೊಂಡು ಕುಂದಿರ್ತಿ. ದೇವ್ರಂತ ಏನಾರ ಇಟ್ಕೊಂಡು ಕುಂದಿರ್ತಿ? ದೇವ್ರ ಇಟ್ಟೇನು? ದೇವ್ರಂತ ಏನಾರ ಪೂಜೆ ಮಾಡ್ತಿ? ದೇವ್ರ ಪೂಜೆ ಮಾಡ್ತಿ? ದೇವ್ರಿಗೆ ಹೊಕ್ಕೇನಂತಿ? ದೇವ್ರು ಎಲ್ಲಿ ಅದನಂತ ಹೊಕ್ಕಿ? ಅಲ್ಲಿ ಹೋಗಾಕಂಗಾರೆ ಇಲ್ಲಿ ಎಲ್ಲಿ ಇಲ್ಲ ದೇವ್ರು? ಹಾಗ್ರಿ ಬೈಲ್ ಎಲ್ಲ ಕಡೆ ಐತೆ ಇಲ್ಲ? ಅದನ್ನು ನೋಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವು? ಅಂದ್ರೆ ಬೈಲ್ ನೋಡೋಕ್ಕೆ ಹೊಕ್ಕೆ ಅಂತ ಹೇಳ್ರಿ ಅಂದ್ರೆ ಅಲ್ಲಿ ಐತೇನ ಬೈಲದು? ಆ ಊರಾಗ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಈ ತಿಳುವಳಿಕೆ ನಿನಗೆ ಆತಂದ್ರೆ ಇದ್ದಲ್ಲೇ ಇದ್ದಕ್ಕಿದ್ದಾಗ ನಿನಗೆ ಅನುಭವ ಬರೋಕ್ಕೆ ಶುರು ಆಗ್ತೈತಿ. ಭಾವ ಒಂದು ಕಡೆ ಬರೀ ಒಂದು ಕಡೆ ಅಂದರೆ ಎಲ್ಲಿ ಭಾವ ಇರ್ತೈತಿ ಅಲ್ಲಿ ಬರೀ ಕೊಡ್ಬೇಕು ಅಂದ್ರೆ ಲಾಭ ಅದು.
ನಿನ್ನ ಹೊರತಾಗಿ ಅನ್ಯದಕ್ಕೆ ಅಸ್ತಿತ್ವನೇ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ. ಅಂದಿಂದ ಯಾರನ್ನು ಪೂಜೆ ಮಾಡೋರು ನೀವು? ಹಾಂ, ದೇವರಂದ್ರೆ ತಾನಪ್ಪ, ನಾನು ಬಿಟ್ಟು ದೇವರಿಲ್ಲ. ಅನ್ಯವಾಗಿ ಎಲ್ಲಿ ಅದಾನ ಅಂತ ಹುಡುಕ್ತೀಯಲ್ಲ ದೇವರ. ಸುಳ್ಳ ದನಿತಿ ಕೆಲಸ ಇಲ್ದೆ ಅಲ್ಲಿ ಅದಾನ ಇಲ್ಲಿ ಅದಾನ ಅಂತ. ಹಂಗೆ ಜನ ಕಲ್ಪನಾ ಮಾಡ್ಕೊಂಡು ಕಲ್ಪಿತ ದೇವ್ರಿಗೆ ಬೆನ್ನು ಹತ್ತಿ ಸುಳ್ಳ ಬೇಳೆ ಕಳಿತೀರಲ್ಲ. ಮೂರ್ಖರು ಅಂದಾರ ಅವ್ರಿಗೆ. ಅನ್ಯವಾಗಿ ದೇವರ ಹುಡುಕವ್ರೆಲ್ಲರೂ ಮೂರ್ಖರು ಅಂತ. ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರಿದೆ ತಾನಾ ದೇವರು ಅಂತ ತಿಳ್ಕೊಳ್ಳೋದು ಬಿಟ್ಟು. ನಾನಂದ್ರೆ ಈ ದೇಹ ನೀನಲ್ಲ. ಮತ್ತೆ ಇದು ಸಂಬಂಧ ತಪ್ಪಿಸ್ಕೊಂಡಾಗ ನೀನು ದೇವರು. ಇದನ್ನು ಸಂಬಂಧ ಇಟ್ಕೊಂಡು ದೇವರು ಅಲ್ಲ. ದೇವ್ರಂದ್ರೆ ನಾವು ಸಾಮಾನ್ಯವಾಗಿ ಅದಕ್ಕೆ ಅವ ನಮ್ಮಂಥವಿಂದ ಆಗ್ಬೇಕ್ರಿ ಅಂತ. ಇದು ನೀನು ಅಲ್ಲೋ. ನೀನಂತ ಇದನ್ನು ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನಿಲ್ಲ. ನೀ ಏನದಿ? ನೀ ದೇವ್ರ ಅದಿ, ಅರುವ ನೀನದಿ, ಯಾವಾಗಲೂ ಇದ್ದ ವಸ್ತು ನೀನು. ಇದು ನಡಬರ್ಕ ಬಂದು ನಡಬರ್ಕ ಹೋಗೋದು ಇದೆಲ್ಲ. ಇವೆಲ್ಲ ಶರೀರಾದಿಗಳು ಬರ್ತಾವ ಹೋಗ್ತಾವ. ಆದರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಏನೈತಲ್ಲ, ಎಲ್ಲದಕ್ಕೂ ಆಧಾರನ ನಾನು ತಿಳುವಳಿಕೆ ಆಗ್ಬೇಕು. ಒಂದಾಗಿದೆ ನಮ್ಗೆ ಅನುಭವ ಬರ್ಬೇಕು ನೋಡ್ರಿ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಯಾವುದರ ಭಾಷಾ ಬೇಕಾಗಿಲ್ಲ, ಯಾವ ಶಬ್ದ ಪ್ರಯೋಗನೇ ಇಲ್ಲ. ಯಾವ ಭಾಷಾ ನೀನು ವ್ಯವಹಾರಕ್ಕೆ ಅಷ್ಟು ಬೇಕಾಗೈತಿ. ಅದಾಕ್ರಿ ಆರಾಮಿರಕ್ಕೆ ಭಾಷಾ ಬೇಕು. ನಿದ್ದೆ ಮಾಡೋಕೆ ಬೇಕಾಗಿಲ್ಲ. ಯಾವ್ದಾರ ಭಾಷಾ ಬೇಕಾನೆ ನಿದ್ದೆ ಮಾಡೋಕೆ. ಹಂಗೆ ಆರಾಮಿರಕ್ಕೆ ಯಾವ ಭಾಷೆನೂ ಬೇಕಾಗಿಲ್ಲ. ಏನು ನೀ ಯಾವ ಭಾಷಾದಾಗ ಕಲ್ತರು ಅನುಭವ ಒಂದೇ ಅದು. ಯಾರು ಕೂಡ ಊಟ ಮಾಡಿದ್ರು ಪಾಯಸ ಒಂದೇ ಅದು. ಆತ್ಮನ ಹೊರತಾಗಿ ದೇವರಿಲ್ಲ. ನಿನ್ನ ಹೊರತಾಗಿ ದೇವರು ಯಾವುದೂ ಇಲ್ಲ. ಅಲ್ಲಿಂದ ಯಾರನ್ನ ಪೂಜೆ ಮಾಡವ್ರು ನೀವು? ಆನಂದ ರೂಪ ಇದ್ದವ ಆನಂದ ಹೊಂದಬೇಕಾಗಿಲ್ಲ, ಮನಸ್ಸು ಹೊಂದಬೇಕಾಗೈತಿ. ಅನ್ಯ ಭಾವನೆಯನ್ನು ತಾಳಿದ್ದ ಮನಸ್ಸು. ನಾ ಆನಂದ ಅಲ್ಲ ಅಂತ ತಿಳ್ಕೊಂಡು ಕೂತದೆ ಅದು ಮನಸ್ಸು. ನೀನ ಅದ ಅದಿ ಅಂತ ಹೇಳಿದರೆ ಅವಾಗ ಅನುಭವಕ್ಕೆ ತಗೊಂಡಾಗ ಗೊತ್ತಾಕತಿ. ನೀ ಏನಿದ್ದೆ ಅದನ್ನು ಬಿಟ್ಟು ಎಲ್ಲದನ್ನು ಆರೋಪ ಮಾಡ್ಕೊಂಡು ಕೂತಿಯಲ್ಲೋ. ಈ ಆರೋಪಿತ ಭಾವ ತೆಗೆದಾಕು. ಅದರ ದಶೆಯಿಂದ ಇದು ಅಧ್ಯಾತ್ಮದ. ಈ ಶರೀರದ ಮುಖಾಂತರ ಬುದ್ಧಿಗೆ ಎಷ್ಟು ಪೀಡ ರೀ, ಮನಸ್ಸಿಗೆ ಎಷ್ಟು ಪೀಡ. ಈ ಸ್ಥೂಲ ಶರೀರವನ್ನು ಮನಸ್ಸಿನಾಗ ಹಿಡ್ಕೊಂಡು ಕುಂತಿಲ್ಲ. ಅಂದಾಗ ಮನಸ್ಸಿಗೆ ದುಃಖ ಆಗೈತಿ. ಮನಸ್ಸು ಯಾಕೋ ಸಮಾಧಾನನೇ ಇಲ್ರಿ ನನಗಂತ ಇದು ಹಿಡ್ಕೊಂಡು ಕುಂತೀಯಲ್ಲ. ಅದ್ರ ಇದು ಅನುಕೂಲನೂ ಆಕೈತಿ, ಒಮ್ಮೆ ಪ್ರತಿಕೂಲನೂ ಆಕೈತಿ. ಯಾವಾಗಲೂ ಅನುಕೂಲ ಇರ್ತೈತೆ ಅಂತ ಹೇಳಿದ್ದೀನಿ. ಅದ್ರ ಕೂಡ ಪ್ರತಿಕೂಲ ಇರ್ತೈತೆ. ಅನುಕೂಲ ಪ್ರತಿಕೂಲ ಮಾಡಿದ ಕರ್ಮ ಹೆಂಗಿರ್ತೈತೆ ಹಂಗಿರ್ತೈತಿ. ಎರಡೂ ಇರುವ ನಾವು. ಮನಸ್ಸಿನೊಳಗೆ ಇದನ್ನು ಹಿಡಿಲಿಲ್ಲ ಅಂದರೆ ಪೀಡ ಯಾರಿಗೆ ಆಕೈತೆ ಹೇಳಿ? ಅಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗತ್ತೆ? ತಾನೆಲ್ಲದನ್ನ ತಾನೇ ಹಿಡ್ಕೊಂಡು ಕೂತಾನೆ, ತಾನೇ ಇದನ್ನು ಕೈ ಬಿಡಬೇಕಾಗಿ. ಈ ಸೃಷ್ಟಿ ಎಂದು ಉದಯ ಆಗೈತಿ, ಅಲ್ಲಿಂದ ಇದನ್ನು ಹಿಡ್ಕೊಂತ ಇಲ್ಲಿವರೆಗೆ ಹಿಡ್ಕೊಂತ ಬಂದೀವಿ. ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ ಹೇಳಿ? ಅನೇಕ ಜನ್ಮಗಳ ಹುಟ್ಟಿಟ್ಟು ಬಂದೇವು ನಾವು. ಇದು ನಿನಗೆ ನೆನಪಿಲ್ಲ, ನೆನಪು ಮಾಡಿ ನೋಡ್ಕೋ. ಅಭ್ಯಾಸದಾಗ ತೊಡಗಿದಾಗ ಅನೇಕ ಜನ್ಮಗಳ ಸ್ಮರಣೆ ಆಕೈತಿ ಹಿಂದಿಂದ. ಅಭ್ಯಾಸಕ್ಕೆ ಕೂತಾಗ ಗೊತ್ತಾಕೈತಿ ಎಲ್ಲೆಲ್ಲಿ ಹೆಂಗಿದ್ದಿ, ಯಾವ ಜನ್ಮದಾಗ ಆಗಿ ಬಂದೀನಿ ಎಲ್ಲ ಗೊತ್ತಾಕೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಈ ಜನ್ಮಗಳು ಬರ್ತಿತ್ತು. ಜ್ಞಾನ ಆಗೋ ಮಟ್ಟ ಇದು ಇರುವುದಲ್ಲ ನಿನಗೆ. ಈ ದೇಹ ನಾನು ತಿಳುವಳಿಕೆ ಇಟ್ಕೊಂಡ್ರೆ ಈ ಜಗತ್ತಿನಾಗ ಏನು ಮಾಡಿದ್ರು ಎಲ್ಲ ವ್ಯರ್ಥ.
ಏನು ದೇಹ ನಾನೆಂಬ ತಿಳುವಳಿಕೆ ಹೋತಂದ್ರೆ ಎಲ್ಲ ಗದ್ದಲು ತಪ್ತೈತೆ ನೋಡ್ರಿ. ಶರೀರ ಹಿಡ್ಕೊಂಡು ಬಡ್ದಾಟ, ಹೌದಿಲ್ಲ? ಮಹಾತ್ಮರ ಶರೀರ ನಾನನ್ನು ತಪ್ಪು ತಿಳುವಳಿಕೆಯನ್ನು ತೆಗೆದು ಸುಖ ಹೊಂದಿದ್ರು ಅವರು. ಏನು ಶರೀರ ನಾನನ್ನು ತಿಳುವಳಿಕೆ ಇಟ್ಕೊಂಡು ಸುಖ ಹೊಂದಿದ್ರು? ಎಲ್ಲರೂ ದುಡ್ಕೊಂಡು ತಿನ್ನೋ ಕಾಲ ಬರ್ತೈತ್ರಿ. ನನ್ನ ಹೊಲ, ನನ್ನ ಮನೆ ಅನ್ನೋ ಹಂಗಿಲ್ಲ. ಭಾಳ ದಿವಸ ಹೋಗುದಿಲ್ಲ ನೋಡ್ರಿ. ಮುಂದೆ ಹಿಂಗೆ ಬರ್ತೈತಿ ಅಂತ, ಪ್ರಸಂಗ ಬರ್ತೈತಿ ಅಂತ ನಾವು ಇದ್ರ ಮ್ಯಾಗಿನ ಆಸಕ್ತಿ ಬಿಡ್ರಿ ಅಂತ ಹೇಳಿತ್ತು. ನನ್ನ ಹೊಲ, ನನ್ನ ಮನೆ ಅಂತ ಹಿಡ್ಕೊಂಡು ಕುಂತೀರಲ್ಲ, ನಿನ್ನವಾಗಿರ್ತಾವ ನೀವು. ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಾಕ್ಬಾರ್ದು ನೀವೆಲ್ಲ. ಇದನ್ನು ನಾನು ಅಂತ ತೆಕ್ಕಿ ಹಾಕ್ಕೊಂಡು ಇವ ನನ್ನ ಹೆಂಡ್ರು ಮಕ್ಕಳು ತರುಣಿ ಸುತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುತ್ತಲಿ ಹನು ನಾನು ಅಂತ. ಇವಾಗ ಸುಖರೂಪ ಅಂತ ತಿಳ್ಕೊಂಡು ಬಿಡೋದರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡ್ರಿ, ನಿಜವನ್ನು ತಿಳ್ಕೊರಿ. ತಿಳ್ಕೋದಕ್ಕಾಗಿ ನಿಮ್ಮ ವೇಳೆಯನ್ನು ಉಪಯೋಗ ಮಾಡಿಕೊಡ್ರಿ. ಆಯುಷ್ಯದ ವೇಳೆಯನ್ನು ಬರೀ ವಿಷಯ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡ್ಕೊಂತ ಆಯುಷ್ಯ ಕಳಿಬೇಡ್ರಿ ಅಂತ. ಅದರಾಗ ವೇಳೆ ಕಳಿಬೇಡ ಅಂತ ಶಂಕರಾಚಾರ್ಯ ಹೇಳ್ಯಾರಿಲ್ಲ. ಇದನ್ನು ನಂಬಬೇಡ್ರಿ. ನಮ್ಮ ಇದ ಕರ್ಮಗಳನ್ನು ಇದರ ಸಂಬಂಧ ಪ್ರಾಪ್ತಿಗಾಗಿ ಮಾಡುವ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಇದು ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬೀಳಿರಿ. ಹಿಡ್ಕೊಂಡು ಕುಂತಿಯಲ್ಲ, ಬಿಡೋದನ್ನ ನೀನು ಹುಚ್ಚ. ಇದರಿಂದ ಸುಖ ಹೊಂತೇನೆ ಎಂದೂ ಸುಖ ಹೊಂದಕ್ಕಾಗೋದು ಯಾರಿಗೇ ಆಗಿಲ್ಲ. ನನ್ನ ಮಕ್ಕಳು, ನನ್ನ ಮರಿ ಅವಲಂಬನೆ ಮಾಡೋ ಯಾರು ಸುಖರೂಪ ಅಲ್ಲ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡ್ಯಾರ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನಾವು ನಮ್ಮ ಸುಖ ಕೊಡ್ತಾವೆ ಹಿಂಗಿದ್ರೆ ಅಂತ ನಾವು ಭ್ರಮ ಆಗೈತೆ ನಿನಗೆ. ಇದನ್ನು ಹಿಡ್ಕೊಂಡು ಸುಖ ಹೊಂದ್ಬೇಕು ಅನ್ನೋದು ಹುಚ್ಚು ಪ್ರಯತ್ನ ಬಿಡೋದು ನೀನು. ಇನ್ನು ಬೇಕಾದ್ರೆ ಎಚ್ಚರ ಆಗಿದೆ. ಇದು ಇಲ್ಲೇ ನಮ್ಗೆ ಇರಾಕ್ ಬರ್ತೈತಿ. ಆರಾಮಿರ್ಬೇಕಾದ್ರೆ ನ ಧನೇನ ನ ಪ್ರಜೆಯ ನ ಬಹುಸ್ತು ತತ್ವೇನ. ಧನ ಕನಕಾದಿಗಳಿಂದ ಇಲ್ಲ, ಮಕ್ಕಳು ಮರಿಯಿಂದ ಇಲ್ಲ, ಗಂಡು ಹೆಣ್ಣಿನಿಂದ ಇಲ್ಲ, ಅದರಿಂದ ಏನನ್ನೂ ಅವಲಂಬಿಸಿಕೊಂಡ ಇಲ್ಲ. ಅದು ಆರಾಮ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನ ಇಲ್ಲೇ ನಮಗೆ ಆನಂದದ ಅನುಭವ ಮಾಡೋದ್ರಿಂದ ಇರ್ಲಿಕ್ಕೆ ಬರ್ತದೆ. ಇದ್ದು ತೋರ್ಸ್ಯಾರ ಅನುಭವಿಗಳು. ಇದ್ರ ಬೆನ್ನು ಹತ್ತಕ್ಕೆ ಹೋಗಲಿಲ್ಲ. ತಿಳಿತ ಅವ್ರಿಗೆ ಹಕ್ಕಿಕತಿ. ತಿಳಿದ ಮಟ್ಟ ನಾವು ಅದ್ರ ಬೆನ್ನು ಹತ್ತೋದು ಬಿಡೋದಿಲ್ಲ. ನಾವು ಹೊಳಿಬೇಕಲ್ಲ. ನಮಗೆ ಎಷ್ಟು ದಿನ ಆಯ್ತು ಹೇಳೋದಾಗ ಅದು ಕೇಳೋದು ಮಾಡಾಕೈತಿ. ನಾವು ಎಷ್ಟು ವರ್ಷ ಆಯ್ತು ರೀ ಬಂತಿ ಕೇಳ್ತಿ ತುಗುಡಿಸ್ಕೊಂಡು ಎದ್ದು ಹೋಗಿ ಮತ್ತೆ ಹೊಳ್ಳಿ ಏನು ಮಾಡಿದ್ರು ಏನು ಹೇಳಾಗ ಕೇಳೋದು ಮತ್ತೆ ಅದ ಚಾಳಿನ ಎಂದಿನಂತೆ ಅದೇ ಆಗೈತಿ. ಇದು ಗಟ್ಟಿಯಾಗ ಮಟ್ಟ ಬಿಡಬಾರ್ದು. ಅದನ್ನು ಹೇಳೋದು ಕೇಳೋದು. ನಿರಾಶೆವಾದಿ ಆಗಬೇಡ. ಪ್ರಯತ್ನವನ್ನು ಮಾಡು. ಮರಳಿ ಯತ್ನವ ಮಾಡು. ಮರಳಿ ಯತ್ನವ ಮಾಡು. ಅವಾಗ ನಿನ್ನ ನಿಜದ ಅರಿವು ನಿನಗೆ ಆಕೈತಿ. ನಿರಾಶೆಯಾಗಿ ನಮ್ಮಂಥವ್ರಿಗೆ ಅಂತ ಆಗೋದಿಲ್ಲ ಅಂತ ಬಿಟ್ರೆ ಆಗೋದೇ ಇಲ್ಲ. ಅದು ಆಕೈತಿ ಅಂತ ಮಾಡ. ಬೇಕಾದ ಮನಸ್ಸು ಜಿಗದಾಡ್ಲಿ. ಅದು ಸ್ವಭಾವ. ಅದು ಮಾಡ್ಕೊಂತ ರೂಢಿ ಬಂದ್ಬಿಟ್ಟೈತೆ. ಅದ್ರಾಗ ಹಣಿಕೆ ಹಾಕಿ 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 ಮತ್ತು ಅದೇ ಬೇಕು ಅನಿಸ್ತೈತಿ. ಅದಕ್ಕೆ ಅದರ ಹಿತ ಆಯ್ತು ಏನೋ ಅಹಿತ ಆಯ್ತು ವಿಚಾರ ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳು. ಇದು ಹಿಡ್ಕೊಂಡು ಕೂತಿಯಲ್ಲಿ ಏನು ಲಾಭ ಆಯ್ತಪ್ಪ ನಿನಗೆ? ಇಷ್ಟು ವರ್ಷ ಬದುಕಿದೆಲ್ಲ ಹಿಡ್ಕೊಂಡು ಏನು ಲಾಭ ಮಾಡ್ಕೊಂಡೆ? ಶರೀರ ಹಿಡ್ಕೊಂಡು ಕೂತಿ ಇದು ಸುಖ ಕೊಡ್ತೇವೆ, ದುಃಖ ಕೊಡ್ತೇವೆ. ಯಾರಿಗೂ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ತನ್ನಂತೇಳಿ ಏನೈತೆ ಅದನ್ನು ಕೊಡುವುದಿಲ್ಲ. ಅದಕ್ಕೆ ಇದರ ಸಂಬಂಧ ತಪ್ಪಿಸ್ಕೋ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡಿದ ಸಂಬಂಧ ತಪ್ಪಿಸ್ಕೊಳ್ಳಬೇಕು. ಇವನು ಸುಖದಿಂದ ಇರ್ಬೇಕು ಅನ್ನೋಂಗಿದೆ. ಈ ಸಂಬಂಧ ಇಟ್ಕೊಂಡ್ರೆ ದುಃಖ ನಿರಂತರ ನಾವು ಹೊಂದಬೇಕಾಗತ್ತೆ. ಸಂಬಂಧ ತಪ್ಪಿಸ್ಕೊಂಡ್ರೆ ಆರಾಮಿರ್ತೀನಿ. ನಾವು ಸಂಬಂಧ ತಪ್ಪಿಸ್ಕೊಳಕ್ಕೆ ಏನೇನಾರ ಅಮಲಿನ ಪದಾರ್ಥಗಳ ಸೇವನೆ ಮಾಡ್ತೀವಿ. ಗಾಂಜಿ ಸೇದೋದು, ಶೇರೆ ಕುಡಿದು. ನಿನಗೇನು ಗೊತ್ತೈತೆ? ನಾನು ಸಂಕಟ ಅಂತಿರ್ತಾನ. ಯಾಕ್ರಿ? ಪೂರ್ತಿಗೆ ಸಂಬಂಧ ತಪ್ಪಿಸ್ಕೊ. ಅವನದು ಉದ್ದೇಶ ಆರಾಮಿರ್ಬೇಕು ಅನ್ನೋದು ಐತಿ. ಆದ್ರೆ ಕ್ರಮ ತಪ್ಪೈತಿ. ಶೇರೆ ಕುಡ್ದ ಇದನ್ನೆಲ್ಲ ಮರಿಬೇಕಂತ ಅವಂದು ಏನಪ್ಪ. ಅದಕ್ಕೆ ಹೊಳ್ಳೆ ಕುಡಿತೈತಿ. ಅದ ನೆನಪಾತ ಅಂದ್ರೆ ಅಯ್ಯೋ ಯಪ್ಪ ನನಗೆ ಬ್ಯಾಡ ಇದಂತ ಮರ್ಯಾಕನ ಕುಡಿತೈತಿ. ಅದ ಆದ್ರೆ
ವಿಚಾರದಿಂದ ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಆಗಿನ ಪೂರ್ತಿಯಾಗಿ ನಿಶೆ ಹಿಡಿತಿ ಅಂದ್ರೆ ಮತ್ತೆ ನೆನಪಾಕತಿ, ಮತ್ತೆ ಹೋಗತಿ ಅಂಗಡಿಗೆ. ಮತ್ತೊಂದು ಏನು ಇಲ್ಲ, ಅದನ್ನ ಮರ್ತಿದ್ದಾಗ ನನಗೆ ಆರಾಮ ಐತಿಪ್ಪ ಇದನ್ನು. ಅವೇನೋ ನೋಡಕ್ ಹೋಗೋದಿಲ್ಲ, ಅವ ಲುಕ್ಸಾನ ಅಲ್ಲ, ಆರಾಮ ಒಂದು ಸಾಕು ಬರು ಆನಂದ ಐತಿ. ಹೌದಿಲ್ಲ? ನೋಡಿ ನೀನು ಕುಡುದು ಅಂತಿರ್ತಾನು. ಯಾಕ್ರಿ ಹೆಂಗೈತಿ ನೋಡಿದ್ರಾಗ ಮಜಾ ಹೆಂಗೈತಿ. ಜರ ಪೀನೆ ಮೇ ಕ್ಯಾ ಮಜಾ ಹೈ ದೇಖೋ, ಪಿ ಪಿ ಕೆ ಜೇಕೋ, ಕುಡಿದು ನೋಡಂತಾನು. ನಿಮ್ಮೆಂದೆಂದು ನಿಶೆ ಹಿಡಿಲಾರ್ದಂಥದ್ದನ್ನು ಮಾಡ. ಯಾಕ್ರಿ ಅಂತ ಜ್ಞಾನವನ್ನು ಮಾಡ್ಕೊ, ಸ್ವರೂಪ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಪುನಃ ನಿನಗೆ ಇದ್ರ ಅಜ್ಞಾನ ಅನ್ನುವಂಥದ್ದು ಬರ್ತಲ್ಲ. ಹಾ, ಅಂತ ಇದನ್ನ ಕುಡಿ. ಯಾಕ್ರಿ ಅಮೃತ ಪಾನ. ಅದನ್ನು ಮಾಡ್ಬೇಕು. ಅಮೃತ ಪಾನ ಅಂತಂದ್ರೆ ಇದನ್ನು ಶರೀರ ಕುಡ್ಕೊಂತ ಹೋಗ್ಯಾವ ನಾವು. ಅದಲ್ಲ, ಅದನ್ನು ಶರೀರ ಕುಡ್ಕೊಂತ ಹೋದ್ರೆ ಅಮೃತ ಪಾನನ. ಮತ್ತು ಇಶೆ ಹೇಳೋದ್ಕೂಲೆ ಮತ್ತು ಹೋಗವ, ಮತ್ತು ಶಾರೀರಿಕ ತೊಂದರೆನ ರೋಗಗ್ರಸ್ತ ಆಕೈತಿ ಶರೀರ. ಇದನ್ನು ಹೊಂದಿದಂದ್ರೆ, ಈ ಪಾನ ಮಾಡಿದಂದ್ರೆ ಶರೀರದ ಜಡ್ಡು ಹೋಗೋದು, ಯಾವುದು ತೊಂದರೆ ಬರೋದಿಲ್ಲ. ಅಂತದನ್ನು ಕುಡಿಯುವ ಶರೀಫರು ಹೇಳ್ಯಾರಿಲ್ಲ. ಕುಡಿಸಿದ ಸಿಂಧಿ ಕುಡಿಸಿದ ಎನ್ನೊಡೆಯ ಸದ್ಗುರು ರಾಯ, ಬಿಡದೆ ಜುಲುಮೆಯ ಮಾಡಿ ಕುಡಿಸಿದ ಓಂ ಎಂಬ ಡರಿಕೆ ಹೊಡಿಸಿದ ಅಂತ. ಜಿಡ್ಡು ನಾರುವುದಲ್ಲ, ಗಡ್ಡದ ಗುಂಟ ಸೋರುವುದಲ್ಲ, ದಡ್ಡರು ಕುಡಿದರೆ ದಕ್ಕುವುದಲ್ಲ. ಅಂಥದ್ದನ್ನು ನನಗೆ ಕುಡಿಸಿದ ಗುರುನಾಥ. ಎಂದೆಂದು ನಿಶ್ಚಯ ಹಿಡಿಲತ್ತದ್ದು. ಅದ ನೆನವನ್ಯಾಗ ಉಳಿಬೇಕು ನಾವು. ಆತ್ಮಭಾವದೊಳಗೆ, ಆನಂದದ ಭಾವದೊಳಗೆ ಇರುವಂಗೆ ಮಾಡಿದಾನ. ಅಂಥ ಸಂಸ್ಕಾರ ಯಾಕ್ರಿ ಮಾಡ್ಕೊಂಡ್ರೆ ಆಕೈತಿ. ಎಲ್ಲರಿಗೆ ಹನ್ನೊಂದಿರ್ತ ಮಕ್ಕಳಿಗೆ ಅದನ್ನು ಇವನ್ನ ತುಂಬಬೇಕು ಮನಸ್ಸಿನಾಗ. ಮೊದಲ ಸರಾನಿ ಹೆಂಗೆ ತುಂಬಿದ್ದು 8 ಜನ ತನ್ನ ಮಕ್ಕಳಿಗೆ, ಹಂಗೆ ಎಲ್ಲ ಜೋಗುಳ ಇದರ ಗೀತೆಯೊಳಗೆ ತನ್ನ ಮಕ್ಕಳಿಗೆ ಸಂಸ್ಕಾರ ಕೊಡ್ತಿದ್ದೆ. ಮಲಗು ಮಲಗಿಲೆ ಕಂದ ಕಿರುಚದಲ್ಲಿ ಅರಚದಲ್ಲಿ ಆತ್ಮ ಸುಖದಿ ಮಲಗು, ತೋರುವ ಜಗವುದು ನಿನ್ನ ಕಲ್ಪನೆಯೊಳಗಿನದು, ಸೂರ್ಯ ಚಂದ್ರರು ನಿನ್ನ ಆಟದ ಗೊಂಬೆಗಳು. ನಿನ್ನ ಆಟಕ್ಕಾಗಿ ಅದಾವೆಲ್ಲ, ಸೂರ್ಯ ಚಂದ್ರ ಇವೆಲ್ಲ ನಕ್ಷತ್ರಗಳು ನಿನ್ನ ವಿನೋದಕ್ಕಾಗಿ. ಹಿಂಗೆ ತಿಳ್ಕೊ ಅಂದ. ಇದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ನಿನ್ನ ಆಟ ಆಡಾಕಿದು ಜಗತ್ತು. ಯಾಕ್ರಿ ಹೆಂಗೆ ಸಣ್ಣ ಹುಡುಗರು ಆಟ ಆಡ್ತಾವ, ಹಂಗೆ ಇದನ್ನ ಆಟ, ಬಾಳೆದ ಆಟ ಆಡ. ಅವು ಹೆಂಗೆ ಯಾಕ್ರಿ ಹಸುಗಳಲ್ಲೇ ಬಿಟ್ಕೊಟ್ಟು ಓಡೋಕ್ಕಾವು. ಎಲ್ಲ ಮುಗೀತಾದ್ರು ಅವು ನಕ್ಕೋಂತ ಕೆಡಿಸಿ ಹೋಕ್ಕಾವ. ಆಟದ ಮುಗೀತು, ಇನ್ನು ಆಟಗೂಟ ಮುಗೀತು ಇನ್ನು. ಹೌದಿಲ್ಲ? ಎಲ್ಲ ಹೆಂಗೆ ನಕ್ಕೋಂತ ಹಂಗೆ ನೀನು ಇದನ್ನು ಆಟ ಮಕ್ಕಳು ಆಡ್ದಂಗೆ ಆಡಾಕ ಬರ್ತೈತೆ ನಿನಗೆ, ಹಚ್ಕೊಳ್ದಂಗೆ. ಅವು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾವಿಲ್ಲ, ಹಂಗೆ ನೀನು ಇದನ್ನ ಮಕ್ಕಳ ಆಟ ಆಡಿದಂಗೆ ಇದು ಜಗತ್ತಿನ ಆಟ. ಏನು ಇದು ಕರೆ ಅಂತ ತಿಳ್ಕೊಳಕ್ ಹೋಗೋಣ. ಏನು ಕನಸಿನಂತೆ ಇದು ಕೆಟ್ಟು ಹೋಗುವುದನ್ನ, ಇದು ಕನಸಿನಂತೆ ಕೆಡುವುದೆಂದು. ಇದ್ರ ಬಗ್ಗೆ ಉದಾಸೀನತೆ ಎನ್ನುವುದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ಕೆಡದ ಚಿನ್ಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಅಂತ ಅದನ್ನು ತಿಳ್ಕೊಂಡವಾಗ. ಯಾಕೆ ನಿಜವಾದ ಎಚ್ಚರಿಕೆಯನ್ನು ಹೊಂದಿದವಾಗ ಅವ ಮುಕ್ತ ಅದೇನು ಅನ್ನೋದು ಅವು ಹೊಳಿತೈತಿ. ಹೊಸದಾಗಿ ಏನು ಮುಕ್ತ ಆಗ್ಬೇಕಾಗಿಲ್ಲ, ಎಲ್ಲರೂ ಮುಕ್ತ ಅದಿರಿ ನೀವು. ಆದ್ರೆ ನಿಮ್ಗೆ ಅದ್ರ ಬಗ್ಗೆ ಅಜ್ಞಾನ ಅದ. ನನಗೆ ಬಂಧನ ಐತೆ ಅಂತ ಹೇಳವ ಯಾರು ನಿನಗೆ? ಯಾರು ಹೇಳಿ ನಿನಗೆ ಬಂಧನ ಐತೆ? ನಿನಗೆ ಎಲ್ಲಿ ಐತಿವ ಬಂಧನ? ನಿನಗೆ ಮುಕ್ತ ಇದೀನಿ ಅಂತ ಅನುಭವಿಗಳು ಎಚ್ಚರಿಕೆ ಕೊಡ್ತಾರೆ. ನಿನ್ನಲ್ಲಿ ಇಲ್ಲದನ್ನು ಆರೋಪ ಮಾಡ್ಕೊಂಡು ಕುಂತೀಪ ನೀನು. ಸುಳ್ಳ ತಿಳ್ಕೊಂಡು ಕೂತಿ. ಸುಳ್ಳ ನಿನಗೆ ಬಂಧನದ ಭ್ರಾಂತಿ ಆಗೈತಿ. ನಿನಗೆ ಎಲ್ಲ ಸುಳ್ಳು. ನಿಜವಾಗಿ ನಿನಗೆ ಇರುವಿನ ಕಡೆ ಲಕ್ಕ ಕೊಟ್ಟು ನೋಡಿದಾಗ ಸೂರ್ಯನಿಗೆ ಕತ್ತಲೆ ಎನ್ನುವಂಥದ್ದು ಎಲ್ಲೈತಿ? ಇಲ್ಲ ಇಲ್ಲ, ಅವ ಕತ್ಲಿನ ನೋಡಿಲ್ಲ ಅವ. ಯಾಕ್ರಿ ಸೂರ್ಯ ಕತ್ತಲೆ ಅರುವಿನಲ್ಲಿ ಮರುವೆ ಅನ್ನುವಂಥದ್ದು ಇಲ್ಲ ಇಲ್ಲ. ಅರುವ ನೀನದಿ, ಅದನ್ನು ಮರೆತ ಕಾರಣ ಅಲ್ಲದನ್ನು ಹಿಡ್ಕೊಂಡು ನನಗೈತಿ ಅಂತ ನೀನು ಅದು ಮುಸುಕ್ ಬಂದಂಗೆ ಆಗೈತಿ. ಸೂರ್ಯನಿಗೆ ಗ್ರಹಣ ಹಿಡ್ದಂಗ. ಸೂರ್ಯನಿಗೇನು ಹಿಡ್ದಿಲ್ಲ ಗ್ರಹಣ, ನಿನಗೆ ಹಿಡ್ದೈತಿ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತಿರಲ್ಲ, ನಿಮಗೆ ಆಗೈತಿ ಅದು. ಅವಕ್ಕೇನು ಸೂರ್ಯನಲ್ಲಿ ಇಲ್ಲ ಇಲ್ಲ, ಯಾವ ಗ್ರಹಣನೂ ಇಲ್ಲ. ಅದು ಮರಿ ಆಗೈತಿ. ಒಂದೇ ಸರಳ ರೇಖೆಯೊಳಗೆ ಬಂದಾಗ ಭೂಮಿ ಚಂದ್ರ ಸೂರ್ಯ ಮೂರು ಒಂದೇ ಸರಳ ರೇಖೆಯೊಳಗೆ ಬಂದಾಗ ಭೂಮಿ ನೆರಳ ಚಂದ್ರನ ಮ್ಯಾಗ ಚಂದ್ರಗ್ರಹಣ, ಅದು ಮರಿ ಆದಾಗ ಸೂರ್ಯಗ್ರಹಣ ಆಕೈತಿ. ಆಗಿತ್ತಿಲ್ಲ ಒಮ್ಮೆ ಪೂರ್ಣ ಮರಿ ಆಗಿತ್ತ. ಎಷ್ಟನೇ ಇಸ್ವಿಯಾಗ? 81ರಾಗ ಎಷ್ಟರೊಳಗೆ ಆಗಿತ್ತಲ್ರಿ ಅದು. ಪೂರ್ಣ ಕತ್ತಲ ಅದು. 1 ಗಂಟೆಗೆಲ್ಲ ಕಾಗಿ ಗುಬ್ಬಿ ಒದ್ರಾಕ್ ಚಾಲು ಮಾಡಿದ್ವು. ಅಲ್ಲಿ
ನಾಗ್ನೂರು ಇದ್ರ ಮ್ಯಾಗಿದ್ದೀವಿ ನಾವು, ಅವ್ರು ಕೆರೆ ದಂಡಿ ಮ್ಯಾಗಿದ್ದು ಪೂರ ಕತ್ಲಾಗ್ಬಿಟ್ಟು ಚಿಮು ಚಿಮು. ಕೆಲವು ಮಂದಿಗೆ ಗೊತ್ತಾಯ್ತೇನೋ ಇಲ್ವೋ ಕೆಲವರು. ಹಾಂ, ಚಿಮು ಚಿಮು ಅನ್ನಕ್ಕೆ ಚಲೋ ಅದು ಹೋದ್ರು ಕಾಗಿ ಗುಬ್ಬಿ ಪೂರ ಮಧ್ಯ ಇದ್ರಾಗರ ಮಧ್ಯಾಹ್ನದಾಗ ಪೂರ ಸೂರ್ಯ ಮುಣಿಗಿ ಬಿಡ್ತೀವಿ. ಅದಕ್ಕೆ ಆಗೈತೆ ನಂಗಾರ, ಅದಕ್ಕೇನು ಇಲ್ಲ ಇಲ್ಲ. ನೋಡೋವ್ರಿಗೆ ಆಗೈತಿ ಅದು. ನಿನಗೆಲ್ಲಿ ಐತಿ ಅಜ್ಞಾನ ಇಲ್ಲ ಇಲ್ಲ ನಿನ್ನಲ್ಲಿ ಅನ್ನೋದನ್ನ ಅನುಭವಗಳು ನೆನಪಿ ತಂದು ಕೊಡ್ತಾರೆ. ಸುಳ್ಳ ನಿನಗೆ ಅಜ್ಞಾನ ಇದೆ ಒದ್ದಾಟಕೈತಲ್ಲ, ನಿನ್ನಲ್ಲಿ ಇಲ್ಲ ಇಲ್ಲ, ಮೊದಲ ಇಲ್ಲ. ಏನು ಐತಿ ಅಂತ ಸುಳ್ಳ ಏನೇನೋ ಭ್ರಾಂತಿ ಆಗೈತಿ. ಈ ಭ್ರಾಂತಿ ನಾಶ ಮಾಡ್ಕೊಂಡು ನೀನು ಮುಕ್ತ ಇರಿ. ಏನು ನೀ ಹೊಂದ್ಬೇಕಂತ ಮುಕ್ತಿ ಹೊಂದ್ಬೇಕನ್ನೋದು ನಿನಗೆ ಭ್ರಮ ಆಗೈತಿ. ನಿನಗೆ ಯಾಕೆ ಮುಕ್ತ ಇರಿ, ಮುಕ್ತ ಇದ್ದಾವ ಹೊಂದ್ಬೇಕನ್ನೋದು ಏನೈತಿ? ಆನಂದ ರೂಪ ಇದ್ದಾವ ಆನಂದ ಹೊಂದ್ಬೇಕನ್ನೋ ಕೆಲಸ ಏನೈತಿ? ನೀ ಮರ್ತಿ ಎಲ್ಲದನ್ನು ಹಿಡ್ಕೊಂಡು ಒದ್ದಾಡ್ಲಿಕ್ಕೈತಿ. ತಪ್ಪು ತಿಳುವಳಿಕೆ ಒಳಗೆ ಅದೇ ನೀ ಯಾರಿದ್ದೆ ಅನ್ನೋದು ಬಿಟ್ಟದ್ದು ಅಲ್ಲದನ್ನು ಹಿಡ್ಕೊಂಡಾಗ ನಿನಗೆ ಬಂಧನ ಆದಂಗೆ ಆಗೈತಿ. ನೀ ಯಾರದೆ, ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ನಿನಗೆ ಬಂಧನನೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಅನ್ನೋಂಥ ಅನುಭವ ನಿನಗಕ್ಕೆ. ಅದನ್ನು ಮಾಡ್ಕೋಬೇಕಾಗಿತ್ತು ನಾವು. ನೀ ನನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ಉಳ್ಕೋಬೇಕಾಗೈತಿ. ಇದಕ್ಕೆ ಮುಕ್ತಿ ಅಂತಾರೆ. ಅದು ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ. ಅವ್ರು ಯಾವ ರೀತಿ ತಿಳ್ಕೊಂಡ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರು ಅದೇ ರೀತಿ ನಾವು ಪ್ರಯತ್ನ ಮಾಡ್ಬೇಕು. ಅದರ ಬಗ್ಗೆ ಮಹಾತ್ಮರ ಬಗ್ಗೆ ಇದ್ರ ಬಗ್ಗೆ ನಾವು ಯಾರಿದ್ದೇವೆ ಅನ್ನೋದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ಯುಕ್ತಿಗಳನ್ನು ಮನನ ಮಾಡ್ಕೊಂತ ಅದಾಗ ಇದು ಗಟ್ಟಿ ಆಕೈತಿ. ನಾವು ಇಲ್ಲ ಇಲ್ಲಪ್ಪ ನಮಗೆ ಮುಕ್ತ ಅದೇನು ಅನ್ನೋದು ಹೊಳಿತೈತಿ ನಿನಗೂ. ಅದ್ರ ಕಡೆ ಲಕ್ಷ್ಯ ಇಲ್ಲ, ಅಂಥವ್ರ ಸಂಪರ್ಕ ಇಲ್ಲದಕ್ಕೆ ಇದು ಗಟ್ಟಿನಾಗೈತಿ. ಅದು ಹೇಳೋರಿಲ್ಲ ಇಲ್ಲ, ಸುಳ್ಳ ಆರೋಪ ಮಾಡ್ಕೊಂಡು ಕೂತೀನಿ. ಇದು ನನಗಾಗೈತಿ, ನಾನಾ ಬಂಧನದಾಗದೇನೆ ಅಂತ. ಬಂಧನ ಯಾರಿಗೆ, ಮುಕ್ತಿ ಯಾರಿಗೆ? ನೀನು ಯಾರು ನೋಡ್ಕೊ. ಅದನ್ನು ವಿಚಾರ ಮಾಡಪ್ಪ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದೇ ನಮ್ಮ ಕೆಲಸ. ನಿಜವಾದ ನಾನು ಯಾರು ಅನ್ನೋದು ತಿಳ್ಕೋತ ಬಾಕಿದ ಏನು ಕೆಲಸ ಇಲ್ಲದ ಕೆಲಸ ನಿನ್ನ ಮಾಡೋದೆಲ್ಲ ಇದನ್ನೊಂದನ್ನು ಬಿಟ್ಟ ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ಅದು ಅಭ್ಯಾಸದಾಗ ನೀನು ತೊಡಗಿದ್ರೆ ನೀನು ಯಾವ ಕಾಲಕ್ಕೂ ನಿನಗೆ ಬಂಧನನೇ ಇಲ್ಲ, ನಾನು ಮುಕ್ತ ಇದ್ದೀನಿ ಅನ್ನೋ ಅನುಭವ ನಿನಗಾಗತ್ತೆ. ಅದು ಅನುಭವಿಗಳ ಮುಖಾಂತರ ಇದನ್ನು ಕೇಳಬೇಕು. ಯಾರು ಮುಕ್ತ ಆಗಿರ್ತಾರೆ, ಈ ಅಜ್ಞಾನವನ್ನು ಕಳ್ಕೊಂಡಿರ್ತಾರೆ, ಅವರು ನಿನಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಏನು ನಿನ್ನ ಹೊರತಾಗಿ ಮತ್ತೊಂದಕ್ಕೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಏನು ದೇವರನ್ನೋದೆಲ್ಲ ನಿನ್ನ ಮಾನಸಿಕ ಸೃಷ್ಟಿ. ಅದು ಏನು ಅನ್ಯವಾಗಿ ಐತೆ ಅಂತ ತಿಳ್ಕೊಂಡು ಏನಾರು ಮಾಡ್ಕೊತ ಹೊಂಟಿ. ಅನ್ಯವಾಗಿಲ್ಲ, ಅದು ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ. ಆನಂದ ರೂಪಿದ್ದಾವ ಆನಂದ ಹೊಂದಬೇಕಾಗಿಲ್ಲ. ಮನಸ್ಸು ಅನ್ಯ ಭಾವನೆಯನ್ನು ತಾಳಿದ್ದ ಮನಸ್ಸು, ಅದಕ್ಕೆ ಬೇಕಾಗೈತೆ ಆನಂದ. ಅದಕ್ಕೆ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟು ತನ್ನ ಭಾವದೊಳಗೆ ಉಳ್ಕೊಂಡ್ರೆ ಆನಂದನ ನಾನದೇನ ಅನ್ನೋದು ಅದಕ್ಕೆ ಹೊಳಿತೈತಿ. ಶರೀರದ ಮುಖಾಂತರ ಬುದ್ಧಿಗೆ ಪೀಡ, ಬುದ್ಧಿ ಮುಖಾಂತರ ಶರೀರಕ್ಕೆ ಪೀಡ, ಒಂದಕ್ಕೊಂದು ಎಲ್ಲ ತೊಂದರೆ ಕೊಟ್ಕೊಂತ ಅಡ್ಡಾಡ್ತೀವಿ. ಈ ಸ್ಥೂಲ ಶರೀರವನ್ನು ಅಂತಃಕರಣದಲ್ಲಿ ಧಾರಣ ಮಾಡ್ಯಾನ, ಮನಸ್ಸಿನಾಗ ಹಿಡ್ಕೊಂಡಾನಿಲ್ಲ. ಇದನ್ನು ಮನಸ್ಸಿನಾಗ ಈ ಶರೀರ ಧಾರಣ ಮಾಡೋದಿದ್ರೆ ಪೀಡ ಎದಕ್ಕಾಕೈತಿ? ಎಚ್ಚರಿಕೆ ಒಳಗೆ ಹಿಡ್ಕೊಂಡು ಕೂತಿ, ಕನಸಿನಾಗ ಹಿಡ್ಕೊಂಡು ಕೂತಿ. ಈ ದೇಹತ್ಯಾಗ ಎಲ್ಲಿ ಐತಿದ? ಈ ದೇಹ ನಾನನ್ನು ಭಾವ ಇದ್ದಿದ್ದಿಲ್ಲ, ಅಲ್ಲಿ ಆರಾಮನ ಅದಿ. ಹಂಗೆ ಈಗೂ ಎಚ್ಚರಿಕೆ ಒಳಗೆ ಇದು ಸಂಬಂಧ ತಪ್ಪಿಸ್ಕೊಂಡಿರಾಕರಿ. ಇದು ನಾನನ್ನು ತಪ್ಪು ತಿಳುವಳಿಕೆನ ತೆಗೆದು ಹಾಕಿ ನಿಜವಾದ ನೀನು ಯಾರು? ಆನಂದ ಸ್ವರೂಪನ ನಾನದೇ. ಅದನ್ನು ಮರ್ತೇವಿ. ಮರೆತ ಅನ್ಯದ್ದನ್ನು ನಾನು ಅಂತ ತಿಳ್ಕೊಂಡು ಒದ್ದಾಡಿ ನಿನ್ನನ್ನು ನೀ ಮರ್ತದ್ದಕ್ಕೆ ಇದು ಅನ್ಯತಾ ಜ್ಞಾನ ಗಟ್ಟಿಯಾಗೈತಿ. ನೀನಲ್ಲದ ಭಾವನೆ ಗಟ್ಟಿಯಾಗೈತಿ. ಅದಕ್ಕೆ ನೀನು ಯಾರಿದ್ದೀಯ ನಿಜವಾದ ನೀನು? ಈ ಮನುಷ್ಯನ ಜನ್ಮದಾಗಿ ಲಾಭವನ್ನು ಮಾಡ್ಕೋ. ಮನುಜ ಕುಲದ ಜನನದ ಲಾಭ ತನ್ನ ನಿಜವನ್ನು ತಿಳ್ಕೋದ್ರೊಳಗದ. ಅಂದಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ನಾವು ಸಾರ್ಥಕ ಆಕೈತಿ. ನಾವು ಅಲ್ಲದನ್ನು ನಾವು ಅಂತ ಹಿಡ್ಕೊಂಡು ಏನೇನು ಮಾಡ್ಕೊತ ಹೊಂದ್ಬಿಟ್ಟೆ. ಹಂಗೆ ಒಬ್ಬನ ಕಂಡು ಬಳ್ಳಿ ಗೂಡರ್ ಕೂಡಿ ಹಳ್ಳವನ್ನು ಬಿದ್ದಂತೆ ಅವು ಏನು ಮಾಡ್ತಾವೆ? ನೀನು ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಅದನ್ನು ನಾನು ಅಂತ ತಿಳ್ಕೊಂಡು ನಾವು ಶರೀರ ನಾನು ಅಂತ ತಿಳ್ಕೊಂಡು ನಾವು ಆರಾಮದ. ನಾವು ಸುಖಿಗಳಾದವರೆಲ್ಲ ಇದು ನಾನಲ್ಲ ಅಂತ ತಿಳಿದು ಕೈ ಬಿಟ್ಟು ಆರಾಮಿನ ಭಾವದಾಗ ಉಳಿದ್ರು. ಅವರು ತಮ್ಮ ನಿಜವನ್ನು ತಿಳ್ಕೊಂಡು ಎಲ್ಲಿ ತನಕ ನಿನ್ನ ನಿಜದ ಕಡೆ ಎಲ್ಲ ಕೊಡೋದು ಅಲ್ಲಿ ತನಕ ನೀ ಅಲ್ಲದನ್ನು ಹಿಡ್ಕೊಂಡು ಒದ್ದಾಡೋದು ತಪ್ಪೋದಿಲ್ಲ ನಿನಗೆ.
ಅದಕ್ಕೆ ದೌಡ್ ಮಾಡ್ಕೋ ಈ ಕೆಲಸ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊ. ಅದ್ರ ಸಂಬಂಧ ಬದುಕಬೇಕಾಗೈತೆ ನಾವು. ಅಂದ್ರೆ ಬದುಕಿಗೆ ಸಾರ್ಥಕತೆ ಆಕೈತಿ. ಬರೇ ಇಂದ್ರಿಯ ಮಜಾ ಮಾಡಕ್ಕೆ ಬದುಕಿ ಏನು ಮಾಡವ? ಅವು ಉಳಿದಾವು. ನಾವು 200 ವರ್ಷ ಬದುಕಿರೋದು ಮಾಡಿರೋದ್ರೆ ನಿನಗೇನು ಲಾಭ ತೃಪ್ತಿ ಕೊಡ್ತತೆ ನಿನಗೆ? ವಿಷಯದ ಸಂಪರ್ಕ ಭೋಗದಿಂದ ತೃಪ್ತಿ ಹೊಂದಬೇಕಂತ ಬದುಕಿದೀಪ. ನಾನು ಮಾಡ್ಬೇಕಂತ ಮಕ್ಕಳನ್ನ ಹಿಡಿದು ಮಜಾ ಮಾಡಿದಿ, ತಿಂದು ಉಂಡು ಏನು ಮಾಡಿರೋ ಏನು ಲಾಭ ಮಾಡ್ಕೊಂಡಿರ? ಹಗಲಿ ರಾತ್ರಿ ದುಡಿದು 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 ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಹೂವಿನ ಮಿಂಚು ಹೊಡಿವಂಗೆ ಸ್ವಲ್ಪ ಯಾಕ್ರಿ? ಅದು ನಿನ್ನ ಸುಖಾನ, ಅದು ವಿಷಯದ್ದಂತ ತಿಳ್ಕೊಂಡು ನಿನಗೆ ಭ್ರಾಂತಿ ಆಗೈತಿ. ನಿನಗೆ ಕಲ್ಪಿಸ್ಕೊಂಡು ಕೂತಿ ಹಿಂಗಾದ್ರೆ ಆರಾಮಿರ್ತೀನಿ. ಅದಲ್ಲ, ಅದು ಪುರುಷತಂತ್ರ ಅಲ್ಲ, ಅದು ವಸ್ತುತಂತ್ರದ. ನೀ ಕಲ್ಪಿಸ್ಕೊಂಡು ಹೊಂದಾಕಾಗೋದಿಲ್ಲ. ಅದನ್ನು ನೀನು ಭಾವಿಸ್ಕೊಂಡ ಅದನ್ನು ಹೊಂದಾಕಾಗೋದಿಲ್ಲ. ಎಲ್ಲ ನೀ ಭಾವಿಸ್ಕೊಂಡ ಕಲ್ಪನೆ ಎಲ್ಲ ಕೈ ಬಿಟ್ಟಾಗ ಇದ್ದಕ್ಕಿದ್ದಂಗೆ ಅನುಭವ ಬರ್ತೈತೆ. ಅದು ಇದ್ರೆ ಇದ್ದಕ್ಕಿದ್ದಂಗೆ ಇರಕ್ಕೆ ಬರ್ಬೇಕಲ್ಲ ನೀವು. ನೀ ಹಂಗದಿ ಹಂಗಿದ್ದಾಗ ಅದನ್ನು ಅನುಭವ ಬರ್ತದೆ. ಏನಾರ ಆರೋಪ ಮಾಡ್ಕೊಂಡು ನಾ ಅದನ್ನು ಹೊಂತೇನೆ ಅಂದರೆ, ಶರೀರ ಭಾವ ಇಟ್ಕೊಂಡು ನಾ ಆರಾಮಿರ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಇದು ದುಃಖ ಕೊಡೋದನ್ನ ದೇಹ ಭಾವ ಅಂದರೆ ಕೈಯಾಗಿ ಬೆಂಕಿ ಇಟ್ಕೊಂಡಂಗಿದೆ. ತನಗಿರಂದ್ರೆ ಸಾಧ್ಯ ಐತೆ ನಾವು? ಕೈಯಾಗಿ ಬೆಂಕಿಗೆ ಇಟ್ಕೊಂಡು ತನಗೆ ಇರ್ಬೇಕಂದ್ರೆ ಮನಸ್ಸಿನಾಗಿ ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ನಾವು ಆರಾಮದ ನೋಡು. ನಿರಂತರ ದುಃಖ ಕೊಡ್ತೈತೆ ಅದು. ಏನು ಎಲ್ಲೇ ಶರೀರ ಭಾವ ಬಂತು ಕರೆ ದುಃಖ ಶುರುವಾಯ್ತು. ಶರೀರ ಸಂಬಂಧ ತಪ್ಪಿದಾಗ ನಾ ಆರಾಮದ. ಆರಾಮ್ ಬೇಕಾಗಿತ್ತಂದ್ರೆ ಇದು ಸಂಬಂಧ ತಪ್ಪಿಸ್ಬೋದು. ಬೆಂಕಿಕ್ಕಿಂತ ಹೆಚ್ಚು ಕಾಟ ಕೊಡ್ತೈತಿ ದೇಹ. ಅದು ಸತ್ತ ಮ್ಯಾಗ ಇದು ಜೀವಂತ ಮನುಷ್ಯನನ್ನು ಸುಡ್ತೈತಿ. ಯಾಕ್ರಿ? ಇದು ನಾನು ತಪ್ಪು ತಿಳುವಳಿಕೆ ಏನಾದ ಶರೀರ ನಾನು ಅಂತ ಹಿಡ್ಕೊಂಡು ಕೂತಿಯಲ್ಲ ಒಳಗೆ, ಹಂಗ ನೀನು ಬೆಂಕಿಕ್ಕಿಂತ ಹೆಚ್ಚು ಕಾಟ ಕೊಡ್ತೈತಿ. ಶರೀರ ಭಾವ ದುಃಖಕ್ಕನ ಕಾರಣ. ಇದು ಭಾವ ಬರ್ದಂಗೆ ಮಾಡ್ಕೊ. ಎಂದೆಂದು ಇದು ಇಲ್ಲ ಅದಕ್ಕೆ ಜ್ಞಾನ ಮಾಡ್ಕೊ. ನೀನು ಯಾರಿದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನ್ನಲ್ಲಿ ಈ ಶರೀರ ಯಾವ ಕಾಲಕ್ಕೂ ಇಲ್ಲ ಅಂತ ಹೊಳಿತೈತಿ ನಿನಗೆ. ಅದನ್ನ ಅನುಭವಿಗಳು ನಮಗೆ ನೆನಪಿ ತಂದು ಕೊಡ್ತಾರೆ. ಅದ್ರ ಬಗ್ಗೆನ ನಿತ್ಯ ಶ್ರವಣದ ಅಭ್ಯಾಸ ಬೇಕಾಗೈತಿ. ನಾನು ಯಾರು, ನಮ್ಮ ನಿಜ ಸ್ವರೂಪೇನು, ಆತ್ಮಸ್ವರೂಪದ ಬಗ್ಗೆ ಕೇಳುವುದು ಹೇಳುವುದು ಅಭ್ಯಾಸ ನಡಿಬೇಕು ನೋಡಿ. ಅಂದ್ರೆ ಗಟ್ಟಿ ಆಕೈತಿ. ಆತ್ಮಭಾವದೊಳಗೆ ಇರಾಕ್ ಬರ್ತೈತಿ ನಮ್ಮ ಮನಸ್ಸು ಆನಂದದೊಳಗೆ. ಇಲ್ಲಾಂದ್ರೆ ಈ ಶರೀರ ಹಿಡ್ಕೊಂಡೆ ಅಂದ್ರೆ ನಿನಗೆ ಎಂದೂ ನಿನಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಶರೀರ ಹಿಡ್ಕೊಂಡು ಏನು ಮಾಡಿದ್ರು ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಎಲ್ಲ ಕರ್ಮಗಳನ್ನು ಮಾಡೋದೆಲ್ಲ ಇದನ್ನ ಶರೀರ ಹಿಡ್ಕೊಂಡ ಮಾಡ್ತೀವದಿಲ್ಲ. ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡ ನೀನಾಗಿದ್ದಾಗ ಯಾವ ಕರ್ಮಗಳದಾವ ಹೇಳ್ರಿ? ಇದು ಹೆಚ್ಚಾಗಿ ಏನಾರು ಮಾಡ್ತೇನೆ ಅಲ್ಲಿ ಏನು ಶರೀರ ನೀನು ಹಾಕೊಂಡು ಕುಂದತಿ. ಎಚ್ಚರಿಕೆಗೆ ಬಂದ ಮ್ಯಾಗ ಕನಸಿನ ಬಂದ ಮ್ಯಾಗ ಏನಾರು ಕರ್ಮಗಳನ್ನು ಮಾಡ್ತೀನಿ. ನೀನಾಗಿದ್ದಾಗ ಶರೀರ ನೀನು ಹಾಕೊಂಡು ಕುಂತ ಎಲ್ಲ ಅನರ್ಥಗಳಿಗೆ ಕಾರಣ ಆಗೈತಿ. ಅದನ್ನು ಕೈ ಬಿಡೋದನ್ನು. ಇದು ನಾನನ್ನೋ ಭಾವನೆಯನ್ನು ಹೊಡೆದು ಹಾಕುವ ಸಂಬಂಧ ನಾವು ಪ್ರಯತ್ನ ಮಾಡಬೇಕಾಗೈತಿ. ಎಂದೆಂದೂ ಬರಬಾರ್ದಿದೆ ದೇಹ ನಾನನ್ನೋ ಭಾವ. ಇದು ಹೋತಂದ್ರೆ ನೀನು ಆತ್ಮನ ನೀನು ದೇವ್ರ ನೀನು ಅದೇನೋ ನಿನಗೆ ಉಳಿತೈತಿ, ಅನುಭವ ಬರ್ತೈತಿ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಮಾಡುವಂಥ ಕೆಲಸ ಇದು. ಬಿಟ್ಟು ಬಿಡದೆ ನಾವು ಇದನ್ನು ಎಡೆಬಿಡದೆ ಯಾವುದು ನಾನು ಯಾವುದು ನಾನಲ್ಲ ನಾವು ತಿಳಿಸ್ಕೊಳ್ಳೋ ವಸ್ತು. ನನ್ನಿಂದ ತಿಳಿಸ್ಕೊಳ್ಳೋದು ನಾನಾಗಲಾರೆ. ಶರೀರನು ನನ್ನಿಂದ ತಿಳಿಸ್ಕೊಳ್ತೈತಿ. ಮನಸ್ಸು ಬುದ್ಧಿ ಅಹಂಕಾರವು ನನ್ನಿಂದ ಅರಿವಿಸ್ಕೊಳ್ತಾವೆ. ಅವು ನನಗೆ ವಿಷಯವಾದ ಕಥದಿಂದ ನಾವು ಹೆಂಗಕ್ಕೆ ಅವುಗಳ ಬಂಧನ ನನಗಿಲ್ಲ. ನಾನು ಬೇರೆ ಇದ್ದೀನಿ. ಅವು ಇಲ್ಲೇ ನನಗಿರಾಕ ಬರ್ತೈತಿ. ಇವು ನಡಬರ್ಕ ಬಂದಾವು, ಕಲ್ಪಿಸ್ಕೊಂಡಾಗ ಬಂದಾವು. ಕಲ್ಪನಾಗೊಳ್ಳಿಲ್ಲ ಅಂದ್ರೆ ಎಲ್ಲಿದಾವು? ಕಲ್ಪನಾ ಅಡಗಿದಾಗ ಎಲ್ಲಿದಾವು? ನೀ ಅದಿ ಇವು ಕಲ್ಪನಾದಾಗ ತೋರ್ತಾವು. ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ನೀವು ಕಲ್ಪಿಸ್ಕೊಂಡಾಗ ಜಗತ್ತೆಲ್ಲ ಕಲ್ಪಿತದ. ನೀನು ಕಲ್ಪನಾ ಎಲ್ಲ ಅಡಗಿದಾಗ ನೀ ಇರ್ತೀನ ಇಲ್ಲ? ಅವಾಗ ಹೆಂಗಿರ್ತೀಯ? ಆರಾಮನ ಅದಿ. ಧ್ಯಾನಕ್ಕೆ ಕೂತಾಗ ಸೂತ್ರ ನಾವು ಅಭ್ಯಾಸ ಮಾಡ್ಬೇಕು. ಯಾವುದು ಕಲ್ಪನಾ ಇಲ್ದಾಗ ಹೆಂಗೈತಿ ಅಲ್ಲಿ ನಾನಾಗಿದೆ. ಶರೀರ ನಾನು ಭಾವ ಕಲ್ಪಿಸ್ಕೊಂಡೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಇದೇ ಅಭ್ಯಾಸ ನಡೆದ ಗಟ್ಟಿ ಆಗ್ಬೇಕು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ಸೂತ್ರ. ಬ್ರಹ್ಮಸೂತ್ರ ಅಂತ ಅದಕ್ಕೆ ಅಂತಾರೆ. ಶಿವಸೂತ್ರ, ಮಂಗಲ ಸೂತ್ರ ಅದಕ್ಕೆ ಅಂತಾರೆ. ಅದರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಬಿಟ್ಟು ಬಿಡದೆ ಅದನ್ನು ಆ ಭಾವದೊಳಗಿರುವ ಹೆಚ್ಚು ನಾವು ಕಲ್ಪನಾರಹಿತ ಇರುವಿನ ಅನುಸಂಧಾನ ಆ ಧ್ಯಾನದೊಳಗೆ ಇರಬೇಕಾಗೈತಿ. ಅಂದಾಗ ಇದು ಅನುಭವ ಗೊತ್ತೈತಿ ಪ್ರತಿಯೊಬ್ಬರಿಗೆ.
ಹ್ಮ್. ಸಕಲ ಸಾಧು ಸನ್ಮರತು